ಸೊ ಮತ್ತೊಮ್ಮೆ ಎಲ್ರಿಗೂ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸುಸ್ವಾಗತ. ವಿದ್ಯಾರ್ಥಿಗಳಿಗೆ ಫಸ್ಟ್ ಆಫ್ ಆಲ್ ನೀವು ಮೊದಲಿನ ಹಾಗೆ ಪ್ಲೀಸ್ ಹೆಡ್ಫೋನ್ನ ಯೂಸ್ ಮಾಡಿ. ಹೆಡ್ಫೋನ್ ಯೂಸ್ ಮಾಡಿದ್ರೆ ನಾವು ಮಾತಾಡ್ತಕ್ಕಂಥ ವಾಯ್ಸು ನಿಮಗೆ ಕ್ಲಿಯರಾಗಿ ಕೇಳಿಸುತ್ತಿಲ್ಲ ಅಂದರೆ ವಾಯ್ಸು ಕ್ಲಿಯರಾಗಿ ಕೇಳಿಸೋದಿಲ್ಲ, ಆಯಿತಾ? ಸೊ ಇವತ್ತಿನ ಒಂದು ನಾವು ಕ್ಲಾಸ್ನಲ್ಲಿ ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಿಮಗೆ ಕೆಮಿಸ್ಟ್ರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ. ಸೊ ಅದು ಸ್ವಲ್ಪ ಅರ್ಧಕ್ಕೆ ನಿಂತಿತ್ತು. ಸೊ ಅದರ ಮುಂದಿನ ಭಾಗವನ್ನು ಇವತ್ತು ನಾನು ಕಂಪ್ಲೀಟ್ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ. 12th ಕ್ಲಾಸ್ ಬೋರ್ಡ್ ಎಕ್ಸಾಮ್ 2024ನಲ್ಲಿ ಇಂಪಾರ್ಟೆಂಟಾಗಿ ಬರ್ತಕ್ಕಂಥ ಕ್ವಶನ್ಸ್ಗಳು ಏನಿದೆ ಕೆಮಿಸ್ಟ್ರಿ ಸಬ್ಜೆಕ್ಟ್ನಲ್ಲಿ, ಸೊ ಅದನ್ನೇ ಇವತ್ತು ನಾವು ಸ್ವಲ್ಪ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಹೌದಾ? ಈಗಾಗಲೇ ನಿಮ್ಮ ಪಾರ್ಟ್ 1 ಬಗ್ಗೆ ನಿಮಗೆ ಹೇಳಿದ್ದೀನಿ, ಅದರ ಲಿಂಕ್ ಕೂಡ ಕೆಳಗಡೆ ಇರುತ್ತೆ, ಅಲ್ಲಿ ನೀವು ಕ್ಲಿಕ್ ಮಾಡಿ ಪಾರ್ಟ್ 1 ವಿಡಿಯೋನ ನೀವು ನೋಡ್ಬೋದು. ಸೊ ಅಲ್ಲಿಂದ ನೆಕ್ಸ್ಟ್ ಒಂದು ಚಾಪ್ಟರ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಈಗ. ಸೊ ನೆಕ್ಸ್ಟ್ ಒಂದು ಚಾಪ್ಟರ್ ಬಂದುಬಿಟ್ಟು ಎಲಿಮೆಂಟ್ಸ್ ಆಫ್ ದ ಗ್ರೂಪ್ 16th, 17th ಆ್ಯಂಡ್ ದ 18th ಗ್ರೂಪ್. ಸೊ ಈ ಒಂದು ಎಲಿಮೆಂಟ್ಸ್ ಈ ಒಂದು ಚಾಪ್ಟರಿಂದ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ, ಹೌದಾ? ಈ ಒಂದು ಚಾಪ್ಟರ್ನ ನೀವು ತೊಗೊಂಡ್ರೆ ಎಲಿಮೆಂಟ್ಸ್ ಆಫ್ ದ ಗ್ರೂಪ್ 16th, 17th ಆ್ಯಂಡ್ 18 ಈ ಒಂದು ಚಾಪ್ಟರ್ನ ತೊಗೊಂಡ್ರೆ ಈ ಒಂದು ಚಾಪ್ಟರ್ಲಿ ಎಷ್ಟು ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಇದ್ದಾವೆ ಅನ್ನೋದನ್ನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಒಂದು ಕ್ವಶನ್ನ ತೊಗೊಂಡ್ರೆ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದ, ನೋಡಿ ಇಲ್ಲಿ ಬರ್ತಕ್ಕಂಥ ಫಸ್ಟ್ ಒಂದು ಕ್ವಶನ್ ಯಾವುದಪ್ಪ ಅಂದರೆ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನು ಯಾವ್ದು ಬರುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವ ಸ್ಟಡಿ ಮಾಡ್ತಿದ್ರಾ, ಒಂದು ನೀವು ತೊಗೊಂಡ್ರೆ 16 ಗ್ರೂಪ್ ಬರ್ತಿದ್ರಲ್ಲಿ, ಹೌದಾ? ಸೊ 16 ಗ್ರೂಪ್ನ ನೀವು ಓದ್ಕೋಬೇಕು, ಇಲ್ಲ ಅಂದರೆ 17 ಗ್ರೂಪ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸ್ಟಡಿ ಮಾಡಬೇಕು. ಅದ್ರ ಬಿಟ್ಟರೆ ನೀವು ಸ್ಟಡಿ ಮಾಡ್ತಿರೋದು ಯಾವುದು 18th ಗ್ರೂಪ್ ಎಲಿಮೆಂಟ್ಸು. ಸೊ ಈ ಔಟ್ ಆಫ್ 3 ನಿಮಗೆ 3 ಸ್ವಲ್ಪ ವ್ಯವಸ್ಥೆಯಾಗಿ ಸ್ಟಡಿ ಮಾಡಬೇಕಾಗುತ್ತೆ. ಯಾಕಂದರೆ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದೆ ಇದು ಕ್ವಶನ್ಸ್. ಸೊ 16 ಕೇಳ್ತಾರೋ ಗೊತ್ತಿಲ್ಲ, 17 ಕೇಳ್ತಾರೋ ಗೊತ್ತಿಲ್ಲ, ಅಥವಾ 18 ಕೇಳ್ತಾರೋ ಗೊತ್ತಿಲ್ಲ. ಸೊ ಒಂದು ಮಾತ್ರ ಫಿಕ್ಸ್ ಆಗಿ ಬರ್ತಕ್ಕಂಥ ಕ್ವಶನ್ಸು ಯಾವುದಂದರೆ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಕ್ವಶನ್ಸು. ಸೊ ಲಕ್ಷದಲ್ಲಿಡಿ, ಯಾವುದು 16th, 17th, 18th 3 ಗ್ರೂಪ್ನ ಒಂದು ಎಲಿಮೆಂಟ್ಸ್ಗಳು ನೀವು ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಸ್ಟಡಿ ಮಾಡಬೇಕಾಗುತ್ತೆ, ಓಕೆ? ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ತೊಗೊಂಡ್ರೆ ಕಂಪೇರ್ಡ್ ಫಿಸಿಕಲ್ ಪ್ರಾಪರ್ಟೀಸ್ ವಿತ್ ರೆಸ್ಪೆಕ್ಟ್ ಟು ದ ಅಯೋನೈಜೇಷನ್ ಎಂಥಾಲ್ಪಿ ಇದು ಆಗಿರ್ಬೋದು. ಇದ್ರ ಬಿಟ್ಟರೆ ಅಟೋಮಿಕ್ ಇಲ್ಲಾಂದರೆ ಅಯನಿಕ್ ರೇಡಿಯಸ್ ಇರ್ಬೋದು. ಇದ್ರ ಬಿಟ್ಟರೆ ನೆಗೆಟಿವಿಟಿ ಅದು ಇದೆ. ಅದ್ರ ಬಿಟ್ಟರೆ ಡೆನ್ಸಿಟಿ, ಅದ್ರ ಬಿಟ್ಟರೆ MP ಮತ್ತು BP. ಸೊ ಇದಿಷ್ಟು ಪ್ರಾಪರ್ಟಿ ಇದರಲ್ಲಿ ಬರ್ತಿದ್ದು ವಿತ್ ರೆಸ್ಪೆಕ್ಟ್ ಟು ದ ಫಿಸಿಕಲ್ ಪ್ರಾಪರ್ಟೀಸ್ನಲ್ಲಿ ಬರುತ್ತೆ. ಸೊ ಈ ಫಿಸಿಕಲ್ ಪ್ರಾಪರ್ಟಿನಲ್ಲಿ ಬರ್ತಕ್ಕಂಥ ಕಂಪೇರಿಟಿವ್ ಪ್ರಾಪರ್ಟಿ ಏನಿದೆ ಅದು 16th ಆಗಿರ್ಬೋದು, ಅಥವಾ 17th ಆಗಿರ್ಬೋದು, ಅಥವಾ ಈ ಒಂದು 18 ಗ್ರೂಪ್ ಆಗಿರ್ಬೋದು. ಸೊ ಔಟ್ ಆಫ್ 3 ಯಾವುದಾದ್ರೂ ಒಂದು ಬೀಳುತ್ತೆ ನೀವು ಎಕ್ಸಾಮ್ನಲ್ಲಿ. ಸೊ ಹೀಗಾಗಿ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೂಡ ನೀವು ಓದ್ಕೋಬೇಕಾಗುತ್ತೆ. ಅದ್ರ ಬಿಟ್ಟರೆ ಈ ಕಂಪೇರ್ಡ್ ಫಿಸಿಕಲ್ ಪ್ರಾಪರ್ಟಿ ಏನಿದೆಯಲ್ಲ ಇದನ್ನು ಕೂಡ ನೀವು ಸ್ಟಡಿ ಮಾಡಬೇಕಾಗುತ್ತೆ, ಕಂಪಲ್ಸರಿಯಾಗಿ ಬೀಳುತ್ತೆ. ಬೇಕಾದ್ರೆ ನೀವು ನೋಡಿ ಎಕ್ಸಾಮ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಹೌದಾ? ವಿತ್ ರೆಸ್ಪೆಕ್ಟ್ ಟು ಅದರಲ್ಲಿರ್ತಕ್ಕಂಥ ಫಿಸಿಕಲ್ ಪ್ರಾಪರ್ಟಿ ಯಾವಂದರೆ ಇದೆ. ಒಂದು ಯಾವುದಪ್ಪ ಅಂದರೆ ಈ ಅಯನೈಸೇಷನ್ ಎಂಥಾಲ್ಪಿ ಇರ್ಬೋದು, ಅಟೋಮಿಕ್ ಆ್ಯಂಡ್ ಅಯನಿಕ್ ರೇಡಿಯಸ್ ಇರ್ಬೋದು. ಅದ್ರ ಬಿಟ್ಟರೆ ಇಲೆಕ್ಟ್ರೋನೆಗೆಟಿವಿಟಿ, ಅದ್ರ ಬಿಟ್ಟರೆ ಡೆನ್ಸಿಟಿ, MP ಮತ್ತು BP. ಇಷ್ಟು ಕ್ವಶನ್ಗಳನ್ನು ನಿಮ್ಗೆ ಅವರು ಕೇಳ್ತಾರೆ. ಇದ್ರ ಬಿಟ್ಟರೆ ಇನ್ನೆರಡು ಕ್ವಶನ್ಸ್ ಇದ್ದಾವೆ. ಯಾವ ಕ್ವಶನಪ್ಪ ಅಂದರೆ ಸ್ಟ್ರಕ್ಚರ್ ಆಫ್ ದ ಆಕ್ಸಾ ಆ್ಯಸಿಡ್ಸ್ ಆಫ್ ದ ಸಲ್ಫರು ಆಮೇಲೆ ಹೆಲೋಜನ್ಸು, ಇವೆರಡನ್ನ ಫಿಕ್ಸ್ ಆಗಿ ಓದ್ಕೊಳ್ಳಿ. ಸ್ಟ್ರಕ್ಚರ್ ಆಫ್ ಆಕ್ಸಾ ಆ್ಯಸಿಡ್ಸ್ ಆಫ್ ಸಲ್ಫರ್ ಆ್ಯಂಡ್ ದ ಹೆಲೋಜನ್ಸ್. ಸಲ್ಫರ್ ಯಾವ್ಯಾವ ಆಕ್ಸಾ ಆ್ಯಸಿಡ್ಗಳು ಬರ್ತವೆ, ಅದು ಬಿಟ್ಟರೆ ಈ ಹೆಲೋಜನ್ಸ್ ಆಕ್ಸಾ ಆ್ಯಸಿಡ್ಸ್ ಯಾವ್ಯಾವ ಬರ್ತವೆ ಅದನ್ನು ನೀವು ಸ್ಟಡಿ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಯಾವ್ದು ಬರ್ತವೆ, ಗೊತ್ತಾ? ಸೊ ಔಟ್ ಆಫ್ 2 ಯಾವುದಾದ್ರೂ ಒಂದು ಇದರಲ್ಲಿ ನಿಮಗೆ ಬರ್ತೇವೆ ಸ್ಟ್ರಕ್ಚರ್ ಆಫ್ ಆಕ್ಸಾ ಆ್ಯಸಿಡ್ಸು, ಆಯಿತಾ? ಇನ್ನು ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋದರೆ ಎಕ್ಸ್ಪ್ಲೇನ್ ದ ಟ್ರೆಂಡ್ಸ್ ಇನ್ ಪ್ರಾಪರ್ಟೀಸ್ ಆಫ್ ದ 16th, 17th, 18th. ನಾನು ನಿಮ್ಗೆ ಜಸ್ಟ್ ಹೇಳಿದ್ದು ಯಾವ ಕ್ವಶನಪ್ಪ ಅಂದರೆ ಇದು ಫಿಸಿಕಲ್ ಪ್ರಾಪರ್ಟೀಸ್ ಟ್ರೆಂಡ್ಸ್ ವಿತ್ ರೆಸ್ಪೆಕ್ಟ್ ಟು ಇದೇ ಕೇಳುತ್ತಾರೆ ನಿಮಗೆ. ಅಯೋನೈಸೇಷನ್ ಎಂಥಾಲ್ಪಿ ಇರ್ಬೋದು, ಅಟೋಮಿಕ್ ಆ್ಯಂಡ್ ಅಯನಿಕ್ ರೇಡಿಯಸ್ ಇರ್ಬೋದು, ಅಥವಾ ಇಲೆಕ್ಟ್ರೋನೆಗೆಟಿವಿಟಿ ಇರ್ಬೋದು, ಇಲ್ಲಾಂದರೆ ಡೆನ್ಸಿಟಿ ಇರ್ಬೋದು, ಇಲ್ಲಾಂದರೆ MP ಮತ್ತು BP. ಅದೇ ಕ್ವಶನ್ಸ್ ಮತ್ತೆ ರಿಪೀಟ್ ಬೇರೆ ಥರ ಕೇಳ್ತಾರೆ. ಬೇರೆ ಥರ ಅಂದರೆ ಈ ಥರ ಎಕ್ಸ್ಪ್ಲೇನ್ ಟ್ರೆಂಡ್ಸ್ ಇನ್ ಪ್ರಾಪರ್ಟೀಸ್ ಆಫ್ ದ 16th, 17th, 18 ವಿತ್ ರೆಸ್ಪೆಕ್ಟ್ ಟು ಅಯೋನೈಸೇಷನ್ ಎಂಥಾಲ್ಪಿ ಇರ್ಬೋದು, ಅದು ಬಿಟ್ಟರೆ MP ಇರ್ಬೋದು, BP ಇರ್ಬೋದು, ಇಲೆಕ್ಟ್ರೋನೆಗೆಟಿವಿಟಿ ಇರ್ಬೋದು, ಅಥವಾ
ಡೆನ್ಸಿಟಿನ ಇರ್ಬೋದು. ಸೊ ಈ ಥರ ಕ್ವಶನ್ಗಳನ್ನು ನಿಮಗೆ ಕನ್ಫ್ಯೂಸ್ ಮಾಡೋ ಥರ ಮಾಡಿ, ಆನ್ಸರ್ ಅದೇ ಬಟ್ ಕ್ವಶನ್ಸ್ ಮಾತ್ರ ನಿಮಗೆ ಕನ್ಫ್ಯೂಸ್ ಮಾಡಿ ಕೇಳ್ತಿರ್ತಾರೆ. ಸೊ ಈ ಒಂದು ಕ್ವಶನ್ಸ್ನ ನೀವು ಸ್ಟಡಿ ಮಾಡಿ, ಓಕೆನಾ. ಓಕೆ, ಇದು ಯಾವುದು ಎಲಿಮೆಂಟ್ಸ್ ಆಫ್ ದ ಗ್ರೂಪ್ ಆಫ್ ದ 16th, 17th ಆ್ಯಂಡ್ 18th ಚಾಪ್ಟರ್ ರಿಲೇಟೆಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸು. ಇದಷ್ಟೇ ಓದಿ ಸಾಕು. ನಿಮಗೆ ಅಬೌವ್ 90+ ಈ ಒಂದು ಚಾಪ್ಟರ್ ಮೇಲೆ ಕ್ವಶನ್ಸ್ ಬಿದ್ದಿರುತ್ತೆ. ನಾನು ಹೇಳಿದ್ನಲ್ಲ, ಈ ಕ್ವಶನ್ಸ್ ಬಿದ್ದಿರುತ್ತೆ. ಆಮೇಲೆ ನೀವು ಅದನ್ನು 100% ನೀವು ರೈಟ್ ಮಾಡ್ತೀರಾ, ಭರವಸೆ ಇಡಿ, ಓಕೆನಾ. ಭರವಸೆ ಹಿಡಿದಿದ್ರೆ ಏನೂ ಆಗಲ್ಲ, ಆಯಿತಾ. ಸೊ ಭರವಸೆ ಇಟ್ಟು ಸ್ಟಡಿನ ಮಾಡಿ. ಇನ್ನು ನೆಕ್ಸ್ಟ್ ಒಂದು ಚಾಪ್ಟರ್ ಯಾವುದಂದರೆ ಚಾಪ್ಟರ್ ಟ್ರಾನ್ಸಿಷನ್ ಆ್ಯಂಡ್ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸು. ನೋಡಿ, ಟ್ರಾನ್ಸಿಷನ್ ಆ್ಯಂಡ್ ದ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸು. ಸೊ ಈ ಟ್ರಾನ್ಸಿಷನ್ ಅಂತ ಒಂದು ಚಾಪ್ಟರ್ ಇದೆಯಲ್ಲ, ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ, ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂದರೆ ಯಾವುದು? ಡಿ ಬ್ಲಾಕ್ ಎಲಿಮೆಂಟ್ಸು. ಅದರಲ್ಲಿ ನಾವು ಸ್ಟಡಿ ಮಾಡೋ ಎಲಿಮೆಂಟ್ಸ್ ಯಾವುದಪ್ಪ ಅಂದರೆ ಈ 3D ಬ್ಲಾಕ್ ಎಲಿಮೆಂಟ್ಸು. ಅದ್ರ ಬಿಟ್ಟರೆ ಈ ಒಂದು ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ತೊಗೊಂಡ್ರೆ ನಾವು ಏನು ಸ್ಟಡಿ ಮಾಡ್ತೀವಿ ಅಂದರೆ ಎಫ್ ಬ್ಲಾಕ್ ಎಲಿಮೆಂಟ್ಸ್ಗಳನ್ನು ಪೂರ್ತಿಯಾಗಿ ಸ್ಟಡಿ ಮಾಡ್ತೀವಿ. ನಿಮ್ಗೆ ಆಲ್ರೆಡಿ ಸ್ಟಡಿ ಆಗಿದೆ ಚಾಪ್ಟ್ರು 3D ಬ್ಲಾಕು, ಆಮೇಲೆ ಎಫ್ ಬ್ಲಾಕ್ ಎಲಿಮೆಂಟ್ಸು ಪೂರ್ತಿಯಾಗಿ ಸ್ಟಡಿ ಹೇಳಿದ್ದೀನಿ ಕೂಡ. ಸ್ಟಡಿ ಎಲ್ಲರದು ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ಚಾಪ್ಟರ್ನಲ್ಲಿ ನಾನು ನಮ್ಮ ವಿದ್ಯಾರ್ಥಿ ಹೇಳೋದು ಇಷ್ಟೇ ಅಂದರೆ, ಈ ಚಾಪ್ಟ್ರಲ್ಲಿ ನೀವು ಏನು ಓದಬೇಕಂದ್ರೆ ಫಸ್ಟ್ ಕ್ವಶನ್ ಬರೋದಿದೆ, ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದ 3D ಬ್ಲಾಕ್ ಎಲಿಮೆಂಟ್ಸು. ಸೊ ಇದೇನಿದೆಯಲ್ಲ 3D ಬ್ಲಾಕ್ ಎಲಿಮೆಂಟ್ಸ್ ಏನು ಬರುತ್ತಲ್ವ, ಸ್ಕ್ಯಾಂಡಿಯಮ್ ಟು ಜಿಂಕು. ಸೊ ಇದರಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ಸ್ದು ನಿಮಗೆ ಪೂರ್ತಿಯಾಗಿ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಬೇಕು. ಸೊ ಅದೆಷ್ಟು ಪರ್ಫೆಕ್ಟಾಗಿ ಬಂದರೆ ಮುಗಿತು. ಸೊ ನಿಮ್ಮ ಚಾಪ್ಟ್ರು 35% ನಿಮ್ಗೆ ಬಂದಂಗೆ ಅಂತ ನೀವು ತಿಳ್ಕೊಬೇಕು. ಇನ್ನು ಇದ್ರ ಬಿಟ್ಟರೆ ನೆಕ್ಸ್ಟ್ ಒಂದು ಕ್ವಶನ್ ನೀವು ತೊಗೊಂಡ್ರೆ, ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದ ಲ್ಯಾಂಥನೈಡ್ಸ್ ಆ್ಯಂಡ್ ದ ಆಕ್ಟಿನೈಡ್ಸು. ಈ ಒಂದು ಕ್ವಶನ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ನೋಡಿ, ಇಲ್ಲಿ ಯಾವುದಪ್ಪ ಅಂದರೆ ಫಸ್ಟು 3D ಬ್ಲಾಕ್ ಎಲಿಮೆಂಟ್ಸು ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಿಮ್ಮ ಸ್ಟಡಿ ಪರ್ಫೆಕ್ಟಾಗಿ ಆಗಿರಬೇಕು. ಅದ್ರ ಬಿಟ್ಟರೆ ಲ್ಯಾಂಥನೈಡ್ಸು ಮತ್ತು ಆಕ್ಟಿನೈಡ್ಸು, ನಿಮ್ಮ ಎಫ್ ಬ್ಲಾಕ್ನಲ್ಲಿ ಬರ್ತಕ್ಕಂಥ ಏನು ಸಿರೀಸ್ ಇದೆಯಲ್ಲ ಲ್ಯಾಂಥನೈಡ್ಸ್ ಮತ್ತು ಆಕ್ಟಿನೈಡ್ಸು, ಅದನ್ನು ನೀವು ಓದಿಬಿಟ್ರೆ ಮುಗಿತು. ಸೊ 50% ಚಾಪ್ಟರ್ ನಿಮಗೆ ಇಲ್ಲೇ ಕವರ್ ಆಗುತ್ತೆ. ಇದರ ಬಿಟ್ಟರೆ ಎಕ್ಸ್ಟ್ರಾ ಕ್ವಶನ್ ಏನು ಸ್ಟಡಿ ಮಾಡಬೇಕಂದ್ರೆ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂತ ಬರುತ್ತೆ ಒಂದು ಕ್ವಶನ್. ವಾಟ್ ಈಸ್ ದ ಲ್ಯಾಂಥನೈಡ್ ಕಾಂಟ್ರಾಕ್ಷನ್, ಡಿಫೈನ್ ದ ಲ್ಯಾಂಥನೈಡ್ ಕಾಂಟ್ರಾಕ್ಷನು. ಸೊ ಈ ಥರ ಒಂದು ಕ್ವಶನ್ಸ್ ಬರುತ್ತೆ, ಇದನ್ನು ಚೆನ್ನಾಗಿ ಓದ್ಕೊಳ್ಳಿ, ಆಯಿತಾ. ಇನ್ನು ಇದ್ರ ಬಿಟ್ಟರೆ ಕ್ಯಾಲ್ಕುಲೇಷನ್ ಆಫ್ ದ ಮ್ಯಾಗ್ನೆಟಿಕ್ ಮೂಮೆಂಟು, ಇದೊಂದು ಕ್ವಶನ್ ಬರುತ್ತೆ ನಿಮಗೆ, ಕ್ಯಾಲ್ಕುಲೇಷನ್ ಆಫ್ ಮ್ಯಾಗ್ನೆಟಿಕ್ ಮೂಮೆಂಟು. ಸೊ ಈ ಕ್ವಶನ್ನ ನಾನು ನಿಮ್ಗೆ ಜಾಸ್ತಿ ಸಲ ನಿಮ್ಗೆ ಹೇಳಿದ್ದೀನಿ, ರಿಪೀಟಾಗಿ ಹೇಳಿದ್ದೀನಿ. ಸಿಕ್ಕಾಪಟ್ಟೆ ಕ್ವಶನ್ಸ್ ಕೂಡ ನಿಮಗೆ ಸಾಲ್ವ್ ಮಾಡಿ ಕೊಟ್ಟಿದ್ದೀನಿ. ಸೊ ಆ ಥರ ಎಕ್ಸಾಂಪಲ್ ಕೂಡ ಎಕ್ಸಾಮ್ನಲ್ಲಿ ಬಂದಿರುತ್ತೆ. ಸೊ ಅದನ್ನೇ ನೀವು ಪ್ರಾಕ್ಟೀಸ್ ಮಾಡಿ ಜಾಸ್ತಿಯಾಗಿ. ಸೊ ನೀವು ಅಲ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು, ಆಯಿತಾ. ಇನ್ನು ಇದ್ರ ಬಿಟ್ಟರೆ ಲಾಸ್ಟ್ ಒಂದು ಕ್ವಶನ್ ಯಾವುದಪ್ಪ ಅಂದರೆ ಅಬೌಟ್ ದ ಇಂಟರ್ಸ್ಟೇಟಿಯಲ್ ಕಂಪೌಂಡ್ಸು. ಸೊ ಇಂಟರ್ಸ್ಟೇಟಿಯಲ್ ಕಂಪೌಂಡ್ಸ್ ಅಂದರೆ ಏನು, ಸೊ ಅದರ ರಿಲೇಟೆಡು, ಅದರ ಒಂದು ಡೆಫಿನೇಷನ್ ಇರ್ಬೋದು ಅಥವಾ ಎಕ್ಸಾಂಪಲ್ಸ್ ಆಗಿರ್ಬೋದು, ಅದ್ರ ರಿಲೇಟೆಡ್ ಒಂದು ಕ್ವಶನ್ಸು ಫಿಕ್ಸ್ ಇರುತ್ತೆ, ಅದನ್ನು ಸ್ಟಡಿ ಮಾಡಿ, ಆಯಿತಾ. ಓಕೆನಾ. ಎಷ್ಟು ಸ್ಟಡಿ ಮಾಡಿ ನಿಮಗೆ ಪರ್ಫೆಕ್ಟಾಗಿ ಆಗುತ್ತೆ. ಯಾವ ಚಾಪ್ಟರ್ ಅಂದರೆ ಟ್ರಾನ್ಸಿಷನ್ ಆ್ಯಂಡ್ ದ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್, ಆಯಿತಾ. ಇನ್ನು ನೆಕ್ಸ್ಟ್ ಒಂದು ಚಾಪ್ಟರ್ನ ನಾವು ತೊಗೊಂಡ್ರೆ ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಂತ ಬರ್ತಲ್ಲ. ಸೊ ಈ ಚಾಪ್ಟರ್ನಲ್ಲಿ ನೀವೇನು ಸ್ಟಡಿ ಮಾಡಬೇಕು, ಯಾವುದು ಇಂಪಾರ್ಟೆಂಟ್ ಇದೆ ಅದನ್ನು ಮಾತ್ರ ಈಗ ಹೇಳ್ತಿರೋದು. ನೋಡಿ, ಫಸ್ಟ್ ಒಂದು ಕ್ವಶನ್ ಏನಪ್ಪ ಅಂದರೆ ಕ್ಯಾಲ್ಕುಲೇಷನ್ ಆಫ್ ಇಫೆಕ್ಟಿವ್ ಅಟೋಮಿಕ್ ನಂಬರು. ಸೊ ಇದನ್ನು ಎಲ್ಲರೂ 100% ಸ್ಟಡಿ ಮಾಡಿ. ಸಿಕ್ಕಾಪಟ್ಟೆ ಎಕ್ಸಾಂಪಲ್ ಕೂಡ ನಿಮಗೆ ಹೇಳಿದ್ದೀನಿ ನಾನು, ಯಾವ ಥರ ಇಫೆಕ್ಟಿವ್ ಅಟೋಮಿಕ್ ನಂಬರ್ನ ಫೈಂಡ್ ಔಟ್ ಮಾಡೋದು. ಸೊ ಪ್ರತಿ ವರ್ಷ ಇದ್ರ ರಿಲೇಟೆಡ್ ನಿಮಗೆ 2 ಮಾರ್ಕ್ಸ್ ಕಂಪಲ್ಸರಿಯಾಗಿ ಬರುತ್ತೆ. ಸೊ ಯಾರು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಇದನ್ನು ಪರ್ಫೆಕ್ಟಾಗಿ ಓದ್ಕೊಳ್ಳಿ. ಇನ್ನು ಮುಂದಿನ ಒಂದು ಕ್ವಶನ್ ತೊಗೊಂಡ್ರೆ IUPAC ನೇಮ್ ಆಫ್ ದ ಡಿಫ್ರೆಂಟ್ ಕಾಂಪ್ಲೆಕ್ಸ್ ಮಾಲಿಕ್ಯೂಲು. ಸೊ ಇದರಲ್ಲಿ ಇರ್ತಕ್ಕಂಥ ಏನು ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಬರುತ್ತಲ್ಲ, ಸೊ ಆ ಮಾಲಿಕ್ಯೂಲ್ದು IUPAC ನೇಮ್ ಏನಿರುತ್ತೆ. ನಿಮ್ಮ ಒಂದು ಬುಕ್ನಲ್ಲಿ ಒಂದು 20 to 25 ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ. ಸೊ ಅದನ್ನು ಬಿಟ್ಟರೆ ಬೇರೆ ಯಾವುದೇ ಒಂದು ಎಕ್ಸಾಂಪಲ್ಲು ಎಕ್ಸಾಮ್ನಲ್ಲಿ ಬರಲ್ಲ. ಸೊ ಅದೆಷ್ಟನ್ನು ನೀವು ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ, ನಿಮಗೆ ಅದು ಕೂಡ ಒಂದು 2 ಮಾರ್ಕ್ಸಿಗೆ ಬರುತ್ತೆ. ಸೊ IUPAC ನೇಮ್ಸ್ನ ಪರ್ಫೆಕ್ಟಾಗಿ ಮಾಡಿ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ಏನಪ್ಪ ಅಂದರೆ ಟೈಪ್ಸ್ ಆಫ್ ದ ಲಿಗ್ಯಾಂಡ್ಸು. ಸೊ ಲಿಗ್ಯಾಂಡ್ಸ್ನಲ್ಲಿ ಟೈಪ್ಸ್ ಎಷ್ಟಿದೆ ಅದ್ರ ರಿಲೇಟೆಡ್ ಒಂದು ಕ್ವಶನ್ 100% ಬರುತ್ತೆ. ಸೊ ಅದನ್ನು ಕೂಡ ವ್ಯವಸ್ಥಿತವಾಗಿ ಸ್ಟಡಿ ಮಾಡ್ಕೊಳ್ಳಿ. ಇದಿಷ್ಟೇ ನಿಮಗೆ ಯಾವ ಚಾಪ್ಟ್ರಲ್ಲಿ ಅಂದರೆ
ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಚಾಪ್ಟರ್ ಬರೋದು ಇದಿಷ್ಟೇ. ಕ್ಯಾಲ್ಕುಲೇಷನ್ ಆಫ್ ಇಫೆಕ್ಟಿವ್ ಅಟಾಮಿಕ್ ನಂಬರ್. ಸೆಕೆಂಡ್ ಕ್ವಶನ್ ಅಂದರೆ IUPAC ನೇಮ್ಸ್ ಆಫ್ ಡಿಫ್ರೆಂಟ್ ಕಾಂಪ್ಲೆಕ್ಸ್ ಮಾಲಿಕ್ಯೂಲು. ಅದ್ರ ಬಿಟ್ಟರೆ ಟೈಪ್ಸ್ ಆಫ್ ದ ಲಿಗ್ಯಾಂಡ್ಸು. ಸೊ ಈ 3 ಕ್ವಶನ್ಸ್ಗಳನ್ನು ನೀವು ಪರ್ಫೆಕ್ಟಾಗಿ ಸ್ಟಡಿ ಮಾಡಿ. ಇನ್ನು ಈ ಹ್ಯಾಲೋಜನ್ ಡೆರಿವೇಟಿವ್ಸ್ ಈ ಚಾಪ್ಟರ್ನ ನೀವು ತೊಗೊಂಡ್ರೆ ಇದು ಸಿಕ್ಕಾಪಟ್ಟೆ ದೊಡ್ಡ ಚಾಪ್ಟರ್ ಇದೆ. ಸೊ ಈ ಚಾಪ್ಟರ್ನಲ್ಲಿ ದೊಡ್ಡದಿದ್ದಿರ್ಬೋದು, ಬಟ್ ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ಇರೋ ಇಂಪಾರ್ಟೆಂಟ್ ಕ್ವಶನ್ ಯಾವಪ್ಪ ಅಂದರೆ ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ಇವಿಷ್ಟೇ ಕ್ವಶನ್ಸ್ಗಳು. ಇನ್ನೂ ಇದೆ ಕ್ವಶನ್ಗಳು. ಸೊ ಫಸ್ಟ್ ಒಂದು ಕ್ವಶನ್ ನಾವು ತೊಗೊಂಡ್ರೆ SN1 ರಿಯಾಕ್ಷನ್ ಬರುತ್ತೆ. ಸೊ ಇದಾದಮೇಲೆ ಬರೋದು SN2 ರಿಯಾಕ್ಷನು. ಈ SN1 ರಿಯಾಕ್ಷನು ಇಲ್ಲಾಂದರೆ SN2 ರಿಯಾಕ್ಷನ್ ಪ್ರತಿ ವರ್ಷ ನೀವು ಕ್ವಶನ್ ಪೇಪರ್ ತೆಗೆದು ನೋಡಿ. SN1 ಅವ್ರು ಬಂದಿರುತ್ತೆ, ಇಲ್ಲಾಂದರೆ SN2 ಅವರು ನಿಮ್ಮ ಕ್ವಶನ್ ಪೇಪರ್ ನಿಮಗೆ ಕಾಣಿಸುತ್ತೆ. ಸೊ ಹೀಗಾಗಿ ಈ SN1 ರಿಯಾಕ್ಷನ್ ಪರ್ಫೆಕ್ಟ್ ಮಾಡಿ ಅಥವಾ SN2 ರಿಯಾಕ್ಷನನ್ನು ಪರ್ಫೆಕ್ಟಾಗಿ ಮಾಡಿ. ಸೊ ಎರಡೂ ರಿಯಾಕ್ಷನ್ನ ಪರ್ಫೆಕ್ಟಾಗಿ ಓದ್ಕೊಳ್ಳಿ, ಪರ್ಫೆಕ್ಟಾಗಿ ಎಕ್ಸಾಮ್ನಲ್ಲಿ ರೈಟ್ ಮಾಡಿ, ಆಯ್ತಾನಾ. ಇದ್ರ ಬಿಟ್ಟರೆ ನೆಕ್ಸ್ಟ್ ಒಂದು ಕ್ವಶನ್ ಬರುತ್ತದೆ ಕ್ಲಾಸಿಫಿಕೇಷನ್ ಆಫ್ ಹೆಲೋಜನ್ಸ್. ಸೊ ಹೆಲೋಜನ್ಸ್ನಲ್ಲಿ ಕ್ಲಾಸಿಫಿಕೇಷನ್ ಎಷ್ಟಿದ್ದಾವೆ ಅನ್ನೋದ್ರ ಬಗ್ಗೆ ನಿಮ್ಮ ಕ್ಲಾಸಿಫಿಕೇಷನ್ ಪ್ರತಿ ವರ್ಷನೇ ಕೇಳಲ್ಲ, ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು. ಇದ್ರ ಬಿಟ್ಟರೆ ಅಬೌಟ್ ದ ಆಪ್ಟಿಕಲ್ ಆ್ಯಕ್ಟಿವಿಟಿ, ಇದ್ರ ರಿಲೇಟೆಡ್ ಕೂಡ ನಿಮಗೆ ಕ್ವಶನ್ಸ್ಗಳು ಬರ್ತಾ ಇರುತ್ತೆ. ಬೇಕಾದವರು ಇದನ್ನು ಒಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ. SN1 ರಿಯಾಕ್ಷನ್ ಇರ್ಬೋದು, SN2 ರಿಯಾಕ್ಷನ್, ಕ್ಲಾಸಿಫಿಕೇಷನ್ ಆಫ್ ಹೆಲೋಜನ್ಸ್, ಅಬೌಟ್ ದ ಆಪ್ಟಿಕಲ್ ಆ್ಯಕ್ಟಿವಿಟಿ, ಇವಿಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸು. ಇನ್ನೂ ಕೆಲವೊಂದಿದ್ದಾವೆ, ಅದನ್ನು ಕೂಡ ಹೇಳ್ತೀನಿ ಈಗ. ನೆಕ್ಸ್ಟ್ ಒಂದು ಬರೋದು ಯಾವುದಪ್ಪ ಅಂದರೆ ಒಂದು ಊರ್ಜ್ ರಿಯಾಕ್ಷನ್, ಇಲ್ಲಾಂದರೆ ಊರ್ಜ್ ಫಿಟಿಗ್ ರಿಯಾಕ್ಷನ್. ಇವೆರಡು ರಿಯಾಕ್ಷನ್ ಮೋಸ್ಟ್ ಇಂಪಾರ್ಟೆಂಟು. ಪ್ರತಿ ವರ್ಷ ಒಂದು ಇಲ್ಲಾಂದರೆ ಇದು ಊರ್ಜ್ ರಿಯಾಕ್ಷನ್ ಇಲ್ಲಾಂದರೆ ಊರ್ಜ್ ಫಿಟಿಗ್ ರಿಯಾಕ್ಷನ್ ಕಂಪಲ್ಸರಿ ಆಗಿ ಬರುತ್ತೆ. ಸೊ ಹೀಗಾಗಿ ಇವೆರಡು ಕ್ವಶನ್ಸ್ಗಳನ್ನ ಪರ್ಫೆಕ್ಟಾಗಿ ಮಾಡಿ, ಆಯಿತಾ. ಇದನ್ನು ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ನ ತೊಗೊಳ್ಳಿ, ಆಯಿತಾ. ತೊಗೊಂಡ್ರಾ? ಓಕೆ. ನೆಕ್ಸ್ಟ್ ಒಂದು ಯಾವುದಪ್ಪ ಅಂದರೆ ಕೆಮಿಕಲ್ ರಿಯಾಕ್ಷನ್ ಮಸ್ತ್ ಪರ್ಫೆಕ್ಟು. ಈ ಹೆಲೋಜನ್ಸ್ನಲ್ಲಿ ಏನು ಕೆಮಿಕಲ್ ರಿಯಾಕ್ಷನ್ ಪಾರ್ಟ್ ಬರುತ್ತಲ್ಲ, ಸೊ ಆ ಪಾರ್ಟ್ನ ಪರ್ಫೆಕ್ಟಾಗಿ ಸ್ಟಡಿ ಮಾಡ್ಕೊಳ್ಳಿ. ಯಾಕಂದರೆ ಯಾವಾಗ ಯಾವ ರಿಯಾಕ್ಷನ್ ಬರುತ್ತೆ ಅಂತ ಗೊತ್ತಿಲ್ಲ, ಹೌದಲ್ಲ. ಸೊ ಹೀಗಾಗಿ ನೀವು ಅದರಲ್ಲಿರ್ತಕ್ಕಂಥ ಆಲ್ ಕೆಮಿಕಲ್ ರಿಯಾಕ್ಷನ್ ಮಸ್ಟ್ ಸ್ಟಡಿ ಪರ್ಫೆಕ್ಟ್ಲಿ ಅಂತ ಹೇಳ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ರಿಯಾಕ್ಷನ್ ಏನಿಲ್ಲ, ಅದರಲ್ಲಿರೋದೇ ಕೇವಲ ಒಂದು 8 ರಿಂದ 10 ರಿಯಾಕ್ಷನ್ ಇದ್ದಾವೆ. ಸೊ ಆ ಒಂದು ರಿಯಾಕ್ಷನ್ಗಳನ್ನು ಪರ್ಫೆಕ್ಟಾಗಿ ಮಾಡಿ, ಆಯಿತಾ. ಇನ್ನು ಲಾಸ್ಟ್ ಒಂದು ಕ್ವಶನ್ ಏನಪ್ಪ ಅಂದರೆ ಯೂಸ್ ಆ್ಯಂಡ್ ಎನ್ವೈರ್ಮೆಂಟಲ್ ಇಫೆಕ್ಟ್ ಆಫ್ ದ ಸಮ್ ಕಂಪೌಂಡ್ಸ್. ಕೆಲವೊಂದೇನು ಕಂಪೌಂಡ್ಸ್ ಇದಾವಲ್ಲ, ಕ್ಲೋರೋಫಾರ್ಮ್ ಇರ್ಬೋದು ಅಥವಾ ಕ್ಲೋರಿನ್ ಇರ್ಬೋದು, ಐಡೋಫಾರ್ಮ್ ಇದೆ, ಡೈಕ್ಲೋರೋಮಿಥೇನ್ ಇದೆ. ಸೊ ಈ ಥರ ಏನು ಬರುತ್ತಲ್ಲ, ಸೊ ಆ ಒಂದು ಕಂಪೌಂಡ್ಸ್ಗಳ ಯೂಸ್ ಮತ್ತು ಎನ್ವೈರ್ಮೆಂಟಲ್ ಇಫೆಕ್ಟ್ ಏನಿದೆ, ಸೊ ಅದನ್ನು ಕೂಡ ನೀವು ಎಲ್ಲ ಸ್ಟಡಿ ಮಾಡೋಂಗಿಲ್ಲ, ಕೆಲವೊಂದುಗಳನ್ನು ಮಾತ್ರ. ಅಂದರೆ ಹೋದ ವರ್ಷ ಏನು ಕೇಳಿರ್ತಾರಲ್ಲ ಅದನ್ನು ಬಿಟ್ಟು ಉಳಿದ ಒಂದು ಕೆಮಿಕಲ್ ಕಂಪೌಂಡ್ಸ್ ಇರುತ್ತಲ್ಲ, ಸೊ ಅದರ ಒಂದು ಯೂಸಸ್ ಮತ್ತು ಎನ್ವೈರ್ಮೆಂಟ್ ಇಫೆಕ್ಟ್ಗಳನ್ನು ಸ್ಟಡಿ ಮಾಡಿ, ಆಯಿತಾ. ಸೊ ಇದಿಷ್ಟು ಯಾವ ಚಾಪ್ಟರ್ ಅಂದರೆ ಹ್ಯಾಲೋಜನ್ ಡೆರಿವೇಟಿವ್ಸ್. ಮತ್ತೆ ರಿಪೀಟಾಗಿ ಹೇಳ್ತೀನಿ ನೋಡಿ. SN1 ರಿಯಾಕ್ಷನ್, SN2 ರಿಯಾಕ್ಷನ್, ಕ್ಲಾಸಿಫಿಕೇಷನ್ ಆಫ್ ಹೆಲೋಜನ್ಸ್, ಅಬೌಟ್ ಆಪ್ಟಿಕಲ್ ಆ್ಯಕ್ಟಿವಿಟಿ, ಅದಾದಮೇಲೆ ಊರ್ಜ್ ರಿಯಾಕ್ಷನ್, ಊರ್ಜ್ ಫಿಟಿಗ್ ರಿಯಾಕ್ಷನ್, ಇದಾದಮೇಲೆ ಕೊನೆ ಎರಡು ಕ್ವಶನ್ ಅಂದರೆ ಕೆಮಿಕಲ್ ರಿಯಾಕ್ಷನ್, ಆಮೇಲೆ ಯೂಸ್ ಆ್ಯಂಡ್ ಎನ್ವೈರ್ಮೆಂಟಲ್ ಇಫೆಕ್ಟ್ ಆಫ್ ದ ಸಮ್ ಕಂಪೌಂಡ್ಸು. ಸೊ ಇದಿಷ್ಟು ಪರ್ಫೆಕ್ಟ್ ಮಾಡಿ. ಇನ್ನು ನೆಕ್ಸ್ಟ್ ಒಂದು ಚಾಪ್ಟರ್ ತೊಗೊಂಡ್ರೆ ಆಲ್ಕೋಹಾಲ್, ಫಿನಾಲ್ ಆ್ಯಂಡ್ ದ ಈಥರ್ಸು. ಈ ಒಂದು ಚಾಪ್ಟ್ರಲ್ಲಿ ಬರ್ತಕ್ಕಂಥ ಕ್ವಶನ್ಸ್ ನಾವು ನೋಡಿದ್ರೆ ಇದಿಷ್ಟೇ ಕ್ವಶನ್ಸ್. ಫಸ್ಟ್ ಕ್ವಶನ್ಗಳನ್ನು ಹೇಳ್ತೀನಿ ನೋಡಿ, ಆಮೇಲೆ ಬೇಕಾದ್ರೆ ನೀವು ರೈಟ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಒಂದು ಕ್ವಶನ್ ಏನಪ್ಪ ಅಂದರೆ ಮಸ್ಟ್ ಪರ್ಫೆಕ್ಟ್ ದ IUPAC ನೇಮ್ಸು. ಸೊ ಫಸ್ಟ್ ಕ್ವಶನ್ ಬರೋದೇ ಇದೆ ಪ್ರತಿಯೊಬ್ಬರಿಗೂ. IUPAC ರಿಲೇಟೆಡ್ಸ್ ಏನು ನಿಮಗೆ ಟೇಬಲ್ ಕೊಟ್ಟಿರ್ತಾರಲ್ಲ ಬುಕ್ಸ್ನಲ್ಲಿ ಅಥವಾ ನೋಟ್ಸಲ್ಲಿ, ಸೊ ಅದನ್ನು ಎಲ್ಲರೂ ಪರ್ಫೆಕ್ಟಾಗಿ ಮೊದಲು ಮಾಡಿ ಆಮೇಲೆ ಉಳಿದೆಲ್ಲ ಕ್ವಶನ್ಸ್ಗಳನ್ನ ನೀವು ನೋಡ್ಕೋಬೋದು. ಸೊ ಹೀಗಾಗಿ ನಾನು ಪ್ರಿಪೇರ್ ಮಾಡೋದು ಫಸ್ಟ್ ಯಾವುದಪ್ಪ ಅಂದರೆ IUPAC ನೇಮ್ಸ್ ಆಫ್ ದ ಗಿವನ್ ಎಕ್ಸಾಂಪಲ್ಸು. ಇನ್ನು ಎರಡನೇ ಒಂದು ಕ್ವಶನ್ ತೊಗೊಂಡ್ರೆ ಕ್ಲಾಸಿಫಿಕೇಷನ್ ಕೇಳ್ತಾರೆ 100%. ಸೊ ಯಾವ ಕ್ಲಾಸಿಫಿಕೇಷನ್ ಕೇಳ್ತಾರೆ ಅಂತ ಗೊತ್ತಿಲ್ಲ. ನೀವು ಯಾವ್ದು ಓದಬೇಕಂದ್ರೆ ಹೋದ ವರ್ಷ ಯಾವ್ದು ಕೇಳಿರ್ತಾರೆ ಅದನ್ನು ಬಿಟ್ಟು ಕ್ಲಾಸಿಫಿಕೇಷನ್ನ ಸ್ಟಡಿ ಮಾಡಬೇಕು. ಅಂದರೆ ಹೋದ ವರ್ಷ ಸಪೋಸ್ ಆಲ್ಕೋಹಾಲ್ನ ಕೇಳಿದರೆ ನೀವು ಆಲ್ಕೋಹಾಲ್ನ ಬಿಟ್ಟು ಉಳಿದ ಫಿನಾಲ್ ಓದ್ರಿ, ಆಮೇಲೆ ಈ ಥರನ ಪರ್ಫೆಕ್ಟಾಗಿ ಸ್ಟಡಿ ಮಾಡಿ. ಅದ್ರ ಬಿಟ್ಟರೆ ನೆಕ್ಸ್ಟ್ ಒಂದು ಕ್ವಶನ್ ಬರೋದು ಈಸ್ಟರಿಫಿಕೇಷನ್ ರಿಯಾಕ್ಷನ್. ಸೊ ಇದರ ಒಂದು ಡೆಫಿನೇಷನ್ ಇರ್ಬೋದು, ಅದ್ರ ಬಿಟ್ಟರೆ ಅದರ ಒಂದು ರಿಯಾಕ್ಷನ್, ಎರಡೂ ಪಾರ್ಟ್ಗಳನ್ನು
ಪರ್ಫೆಕ್ಟಾಗಿ ಮಾಡಿ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ಯಾವುದಪ್ಪ ಅಂದರೆ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ರಿಯಾಕ್ಷನ್ನು. ಸೊ ಆಕ್ಸಿಡೇಷನ್ ರಿಯಾಕ್ಷನ್ ಯಾವ್ದು ಬರುತ್ತೆ, ಆಲ್ಕೋಹಾಲ್ ರಿಲೇಟೆಡ್ ಆಕ್ಸಿಡೇಷನ್ ಕ್ವಶನ್ಸ್ ಯಾವ್ದು ಬರುತ್ತೆ. ಆಮೇಲೆ ರಿಡಕ್ಷನ್ ರಿಯಾಕ್ಷನ್ ಪಾರ್ಟ್ ಅಂದರೆ ಆಲ್ಕೋಹಾಲ್ಗೆ ಸಂಬಂಧಪಟ್ಟಂಗೆ, ಫಿನಾಲ್ಗೆ ಸಂಬಂಧಪಟ್ಟಂಗೆ, ಅದು ಬಿಟ್ಟರೆ ಇತರ ಸಂಬಂಧಪಟ್ಟಿರ್ತಕ್ಕಂಥ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ರಿಯಾಕ್ಷನ್ನ ಸ್ಟಡಿ ಮಾಡ್ಬೋದು. ಇನ್ನು ಕೊನೆಯದಾಗಿ ಒಂದು ಕ್ವಶನ್ ಏನಪ್ಪ ಅಂದರೆ ಯೂಸಸ್ ಆಫ್ ದ ಆಲ್ಕೋಹಾಲ್ ಇರ್ಬೋದು ಅಥವಾ ಫಿನಾಲ್ ಇರ್ಬೋದು ಅಥವಾ ಇತರಸ್ ಇರ್ಬೋದು. ಸೊ ಆ ಮೂರು ಯೂಸಸ್ಗಳನ್ನು ಪರ್ಫೆಕ್ಟಾಗಿ ನೀವು ಮಾಡಿ, ಆಯಿತಾ. ಸೊ ಇದಿಷ್ಟೇ ಕ್ವಶನ್ಸು ಆಲ್ಕೋಹಾಲ್, ಫಿನಾಲ್ ಆ್ಯಂಡ್ ಇತರ ಚಾಪ್ಟರ್ನಲ್ಲಿ. ಸೊ ಬೇಕಾದವರು ಸ್ಕ್ರೀನ್ಶಾಟ್ ತಗೊಳ್ಳಿ, ಇಲ್ಲಾಂದರೆ ನಿಮ್ಮ ನೋಟ್ಬುಕ್ನಲ್ಲಿ ರೈಟ್ ಡೌನ್ ಮಾಡ್ಕೊಳ್ಳಿ, ಆಯಿತಾ. ವಿಡಿಯೋನ ಅಲ್ಲೇ ಸ್ಟಾಪ್ ಮಾಡಿ ಸ್ಕ್ರೀನ್ಶಾಟ್ ತಗೊಳ್ಳಿ. ನೆಕ್ಸ್ಟ್ ಒಂದು ಚಾಪ್ಟ್ರಿಗೆ ಹೋಗುವ ನಾವು. ಓಕೆ, ನೆಕ್ಸ್ಟ್ ಒಂದು ಚಾಪ್ಟ್ರು ಅಲ್ಡಿಹೈಡ್ಸ್, ಕಿಟೋನ್ಸ್ ಆ್ಯಂಡ್ ಸಿ ಎ ಅಂದರೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸು. ಸೊ ಈ ಚಾಪ್ಟರ್ನಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಪ್ಪ ಅಂದರೆ, ಸೊ ಕೇವಲ ಇರೋದು ಇಲ್ಲಿ 3, ಆಮೇಲೆ ಅಷ್ಟು 6 ಕ್ವಶನ್ಸು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಯಾವುದು ಇಂಪಾರ್ಟೆಂಟ್ ಅಂದರೆ ನೋಡಿ, ಮಸ್ಟ್ ಪರ್ಫೆಕ್ಟ್ IUPAC ನೇಮ್ಸು. ಸೊ ನೀವು ಯಾವ ಥರ ಆಲ್ಕೋಹಾಲ್, ಫಿನಾಲ್ ಆ್ಯಂಡ್ ಈ ಥರ ಸ್ಟಡಿ ಮಾಡ್ತೀರಾ, ಸೊ ಅದೇ ಥರ ಅಲ್ಡಿಹೈಡ್ಸ್ ಇರ್ಬೋದು ಅಥವಾ ಕಿಟೋನ್ಸ್ ಇರ್ಬೋದು ಅಥವಾ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಇರ್ಬೋದು. ಇಲ್ಲಿ ನಾನು ನಿಮ್ಗೆ ಹೇಳೋದೇನೆಂದರೆ ಅಲ್ಡಿಹೈಡ್ಸ್ ಇರ್ಬೋದು, ಕಿಟೋನ್ಸ್ ಇರ್ಬೋದು ಅಥವಾ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಇರ್ಬೋದು. ಸೊ ಪ್ರತಿಯೊಂದರ IUPAC ನೊಮೆನ್ಕ್ಲೇಚರ್ ಸಿಸ್ಟಮ್ನ ಪರ್ಫೆಕ್ಟಾಗಿ ಸ್ಟಡಿ ಮಾಡಿ. ಓಕೆ, ಇನ್ನು ಅದಾದಮೇಲೆ ಸೆಕೆಂಡ್ ಕ್ವಶನ್ಸು ಕ್ಲಾಸಿಫಿಕೇಶನ್ ಆಫ್ ಅಲ್ಡಿಹೈಡ್ಸ್ ಇರ್ಬೋದು, ಆಮೇಲೆ ಕಿಟೋನ್ಸ್ ಇರ್ಬೋದು, ಆಮೇಲೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಇರ್ಬೋದು. ಸೊ ಪ್ರತಿಯೊಂದರ ಒಂದು ಕ್ಲಾಸಿಫಿಕೇಷನ್ಗಳನ್ನು ಪರ್ಫೆಕ್ಟಾಗಿ ಮಾಡಿ. ಕ್ಲಾಸಿಫಿಕೇಷನ್ ರೈಟ್ ಮಾಡುವಾಗ ಓನ್ಲಿ ಡೆಫಿನೇಷನ್ ಬರೆದ್ರೆ ಮಾರ್ಕ್ಸ್ ಸಿಗಲ್ಲ. ಡೆಫಿನೇಷನ್ ಜೊತೆ ನೀವೇನು ರೈಟ್ ಮಾಡೋಕ್ಕಾಗುತ್ತೆ, ಒಂದೊಂದು ಎಕ್ಸಾಂಪಲ್ಗಳನ್ನು ರೈಟ್ ಮಾಡಬೇಕಾಗುತ್ತೆ. ಸೊ ಎಕ್ಸಾಂಪಲ್ ಕೂಡ ಸ್ಟಡಿ ಮಾಡಿ, ಆಯಿತಾ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ಸ್ ನಾವು ತೊಗೊಂಡ್ರೆ ಅಲ್ಡೋಲ್ ಕಂಡೆನ್ಸೇಷನ್ ರಿಯಾಕ್ಷನ್ ಅಂತ ಬರುತ್ತೆ. ಇದು ನಿಮ್ಗೆ ಸ್ಟಡಿ ಮಾಡಿರ್ತೀರ, ಸೊ ಮತ್ತೆ ಹಳ್ಳಿ ರಿಪೀಟ್ ಆಗಿ ಸ್ಟಡಿ ಮಾಡಿ. ಸೊ ಇದು ಕೂಡ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ಅಲ್ಡೋಲ್ ಕಂಡೆನ್ಸೇಷನ್ ರಿಯಾಕ್ಷನ್ನು, ಆಯಿತಾ. ಸೊ ಬೇಕಾದವರು ಸ್ಕ್ರೀನ್ಶಾಟ್ನ ತಗೊಳ್ಳಿ, ಆಯಿತಾ. ಓಕೆ, ನೆಕ್ಸ್ಟ್ ಹೋಗುವ. ಓಕೆ, ನೆಕ್ಸ್ಟು ಸಮ್ ರಿಯಾಕ್ಷನ್ಸ್ ಆಫ್ ದ ಅಲ್ಡಿಹೈಡ್ಸ್, ಕಿಟೋನ್ಸ್ ಆ್ಯಂಡ್ ದ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸು. ನಿಮಗೆ ನಾನು ಯಾವ ಕೆಲವೊಂದು ಕ್ವಶನ್ಸ್ಗಳನ್ನು ಹೇಳಿದ್ದಲ್ವಾ, ಸೊ ಮೋಸ್ಟ್ ವೆರಿ ಇಂಪಾರ್ಟೆಂಟ್ ಅಂತ. ಸೊ ಅಂಥ ಕ್ವಶನ್ಸ್ಗಳನ್ನು ನೀವು ಯಾರು ನೋಟ್ ಡೌನ್ ಮಾಡ್ಕೊಂಡಿದ್ರೆ ಕ್ಲಾಸ್ ಹೇಳುವಾಗ, ಸೊ ಅದಷ್ಟು ಕ್ವಶನ್ಸ್ಗಳನ್ನು ಪರ್ಫೆಕ್ಟಾಗಿ ಸ್ಟಡಿ ಮಾಡಿ. ರಿಯಾಕ್ಷನ್ ರಿಲೇಟೆಡ್ ಯಾವುದೇ ರಿಯಾಕ್ಷನ್ ಇರ್ಬೋದು. ಸೊ ವೆರಿ ಇಂಪಾರ್ಟೆಂಟ್ ಏನಂತ ಹೇಳಿದ್ನಲ್ಲ ಅದನ್ನು ಮಾತ್ರ ನೀವು ಸ್ಟಡಿ ಮಾಡಿ. ಇನ್ನು ಎನಿ ಟು ಪ್ರಿಪರೇಷನ್ ಮೆಥಡ್ಸ್ ಅಂತ ಹೇಳ್ತಾ ಇದ್ದೀನಿ. ಎನಿ ಟು ಮೆಥಡ್ಸ್ ಆಫ್ ಪ್ರಿಪರೇಷನ್ ಅಂದರೆ ಆಲ್ಕೋಹಾಲ್ಗೆ ಸಂಬಂಧಪಟ್ಟಂಗೆ ಯಾವುದಾದ್ರೂ ಒಂದು 2 ಮೆಥಡ್ಸ್ಗಳನ್ನು ನೀವು ಸ್ಟಡಿ ಮಾಡಿ. ಅದರ ಮೆಥಡ್ಸು ಪ್ರಿಪ್ರೇಷನ್ ನೀವು ಹೇಗೆ ಮಾಡ್ತೀರಾ. ಸಪೋಸ್ ಆಲ್ಕೋಹಾಲ್ ಇದೆಯಲ್ಲ, ಸೊ ಹೌ ವಿಲ್ ಯು ಪ್ರಿಪೇರ್ ಆಲ್ಕೋಹಾಲ್ ಬೈ ಯೂಸಿಂಗ್ ಅಂತ ಇರುತ್ತಲ್ಲ, ಸೊ ಅಂತಹ ಯಾವುದಾದ್ರೂ ಒಂದು 2 ಮೆಥಡ್ಸ್ಗಳನ್ನ ನೀವು ಪರ್ಫೆಕ್ಟಾಗಿ ಸ್ಟಡಿ ಮಾಡಿ. ಅದು ಆಲ್ಕೋಹಾಲ್ಗೆ ಸಂಬಂಧಪಟ್ಟಿರಬೇಕು. ಅದೇ ಥರ ಫಿನಾಲ್ನಲ್ಲಿ ಕೂಡ ಸ್ಟಡಿ ಮಾಡಿ, ಅದೇ ಥರ ಇತರ್ನಲ್ಲಿ ಕೂಡ ನೀವು ಸ್ಟಡಿ ಮಾಡಿ. ಇದ್ರ ಬಿಟ್ಟರೆ ಕೊನೆಯದಾದ ಒಂದು ಕ್ವಶನ್ ಯಾವುದಪ್ಪ ಅಂದರೆ ಯೂಸಸ್ ಆಫ್ ದ ಆಲ್ಕೋಹಾಲ್, ಫಿನಾಲ್ಸ್ ಆ್ಯಂಡ್ ಇತರ್ಸ್, ಅಲ್ಡಿಹೈಡ್, ಕಿಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸು. ಸೊ ಅಲ್ಡಿಹೈಡ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಆಮೇಲೆ ಕಿಟೋನ್ಸ್ನ ಎಲ್ಲಿ ಯೂಸ್ ಮಾಡ್ತಾರೆ, ಆಮೇಲೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ನ ಯೂಸಸ್ಗಳಿಂದ ಅದನ್ನು ಪರ್ಫೆಕ್ಟ್ ಮಾಡಿದ್ರೆ ಮುಗೀತು. ಕೇವಲ ಒಂದು 6 ಕ್ವಶನ್ಸ್ ಇರುತ್ತೆ ಈ ಚಾಪ್ಟರ್ನಲ್ಲಿ. ಸೊ ಇಷ್ಟು ಕ್ವಶನ್ಸ್ನ ನೀವು ಮಾಡಿದ್ರೆ ಮುಗೀತು, ನಿಮಗೆ ಅಲ್ಡಿಹೈಡ್, ಕಿಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಚಾಪ್ಟರ್ ಪರ್ಫೆಕ್ಟ್ ಆಗುತ್ತೆ. ಬೇಕಾದರೂ ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ಓಕೆ, ತೊಗೊಂಡ್ರಾ? ಓಕೆ, ನೆಕ್ಸ್ಟ್ ಒಂದು ಸ್ಲೈಡ್ ಹಾಕ್ತೀನಿ, ಅದನ್ನು ಕೂಡ ಸ್ಕ್ರೀನ್ಶಾಟ್ ತೊಗೊಳಕ್ಕೆ ತೊಗೊಂಡ್ರಾ? ಓಕೆ, ನೆಕ್ಸ್ಟ್ ಹೋಗುವ. ಓಕೆ, ಸೊ ನೆಕ್ಸ್ಟ್ ಚಾಪ್ಟರ್ ಬರುತ್ತೆ ಅಮೈನ್ಸು. ಸೊ ಈ ಅಮೈನ್ಸ್ನಲ್ಲಿ ಕೂಡ ಇಂಪಾರ್ಟೆಂಟ್ ಟೆಸ್ಟ್ ಇದೆ. ಇಷ್ಟೇ ಕ್ವಶನ್ಸ್ ನೋಡಿ, 1 2 3 4 5. ಓನ್ಲಿ ನೀವು ಇಲ್ಲಿ ನಾನು ಹೇಳ್ತಿರೋ ಕ್ವಶನ್ಸ್ಗಳನ್ನ ಪರ್ಫೆಕ್ಟ್ ಮಾಡಿದ್ರೆ ಮುಗೀತು, ನಿಮಗೆ ಅಮೈನ್ಸ್ ಚಾಪ್ಟರ್ ಪರ್ಫೆಕ್ಟ್ ಆಗುತ್ತೆ. ಸೊ ಫಸ್ಟ್ ಒಂದು ಕ್ವಶನ್ಸು ಮಸ್ಟ್ ಪರ್ಫೆಕ್ಟ್ ದ IUPAC ನೊಮೆನ್ಕ್ಲೇಚರ್ ಸಿಸ್ಟಮು. ಸೊ ಅಮೈನ್ಸ್ಗಳು ರಿಲೇಟೆಡ್ ಏನೇನು IUPAC ಸಿಸ್ಟಮ್ ಬರುತ್ತಲ್ಲ, ಸೊ ಅದನ್ನು ನೀವು ಪರ್ಫೆಕ್ಟಾಗಿ ಮಾಡಿ. ಫಸ್ಟ್ ಆಫ್ ಆಲ್ ಪೂರ್ತಿಯಾಗಿ ಕೇಳಿ, ಆಮೇಲೆ ಸ್ಕ್ರೀನ್ಶಾಟ್ನ ತಗೊಳ್ಳಿ. ಸೊ ಸೆಕೆಂಡ್ ಒಂದು ಕ್ವಶನ್ ಏನಪ್ಪ ಅಂದರೆ ಕ್ಲಾಸಿಫಿಕೇಶನ್ ಆಫ್ ದ ಅಮೈನ್ಸು. ಸೊ ಟೋಟಲ್ ಇದರಲ್ಲಿ 3 ಕ್ಲಾಸಸ್ ಬರುತ್ತೆ. ಯಾವ್ಯಾವ ಬರುತ್ತೆ ಅಂತ ಕ್ಲಾಸ್ನಲ್ಲಿ ನಿಮಗೆಲ್ಲ ಡೀಟೇಲ್ಸ್ ಆಗಿ ಹೇಳಿದ್ದೀನಿ, ಡೀಟೇಲ್ಸ್ ಆಗಿ ನೋಟ್ಸ್ ಕೂಡ ಕೊಟ್ಟಿದ್ದೀನಿ. ಸೊ ಆ ಒಂದು ಕ್ಲಾಸಿಫಿಕೇಷನ್ನ ಪರ್ಫೆಕ್ಟಾಗಿ ಮಾಡಿ. ಅದ್ರ ಬಿಟ್ಟರೆ ನೆಕ್ಸ್ಟ್ ಒಂದು ಕ್ವಶನ್ ಯಾವುದಪ್ಪ ಅಂದರೆ
ಬೇಸಿಕ್ ನೇಚರ್ ಆಫ್ ದ ಅಮೈನ್ಸ್. ಸೊ ಅಮೈನ್ಸ್ ಬೇಸಿಕ್ ಅಂತ ನೇಚರಲ್ಲಿ ವರ್ಕ್ ಆಗುತ್ತೆ, ಯಾಕಾಗುತ್ತೆ, ಹೆಂಗಾಗುತ್ತೆ, ಎಕ್ಸಾಂಪಲ್ಸ್ ಯಾವುವು, ಅದರೆಲ್ಲ ಡೀಟೇಲ್ಸ್ ಆಗಿ ನಿಮಗೆ ಹೇಳಿದ್ದೆ ನಾನು. ಸೊ ಬೇಸಿಕ್ ನೇಚರ್ ಆಫ್ ದ ಅಮೈನ್ಸ್ಗಳನ್ನು ಪರ್ಫೆಕ್ಟಾಗಿ ಸ್ಟಡಿ ಮಾಡಿ. ಇನ್ನು ಸೊ ನೆಕ್ಸ್ಟ್ ಒಂದು ಕ್ವಶನ್ ಯಾವುದಪ್ಪ ಅಂದರೆ ಕಾರ್ಬಲ್ ಅಮೈನ್ ರಿಯಾಕ್ಷನ್ ಅಂತ ಬರುತ್ತೆ. ಸೊ ಈ ಒಂದು ರಿಯಾಕ್ಷನ್ನ ಪರ್ಫೆಕ್ಟಾಗಿ ಸ್ಟಡಿ ಮಾಡಿ. ಯಾಕಂದರೆ ಒಂದು ವರ್ಷ ಬಿಟ್ಟು ಒಂದು ವರ್ಷ ಈ ಕ್ವಶನ್ಸ್ನ ರಿಪೀಟ್ ಮಾಡ್ತಿದ್ದಾರೆ. ಸೊ ಕಾರ್ಬಲ್ ಅಮೈನ್ ರಿಯಾಕ್ಷನ್, ರೈಟ್ ಎ ಶಾರ್ಟ್ ನೋಟ್ ಆನ್ ಕಾರ್ಬಲ್ ಅಮೈನ್ ರಿಯಾಕ್ಷನ್ ಅಂತ ಕ್ವಶನ್ ಬಂದಿರುತ್ತೆ. ಸೊ ಪರ್ಫೆಕ್ಟಾಗಿ ಸ್ಟಡಿ ಮಾಡಿ. ಇನ್ನು ಲಾಸ್ಟ್ ಒಂದು ಕ್ವಶನ್ ಏನಪ್ಪ ಅಂದರೆ ಆಲ್ ರಿಯಾಕ್ಷನ್ ಪಾರ್ಟು. ಸೊ ಅಮೈನ್ಸ್ನಲ್ಲಿ ಬರ್ತಕ್ಕಂಥ ರಿಯಾಕ್ಷನ್ಸ್ ಟೋಟಲ್ ಎಷ್ಟು ಇದಾವೆ, ಸೊ ಅಷ್ಟು ರಿಯಾಕ್ಷನ್ನ ಸ್ವಲ್ಪ ರಿವಿಷನ್ ಹಾಕ್ಕೊಳ್ಳಿ. ಒಂದು ಸಲ, 2 ಸಲ, 3 ಸಲ, 4 ಸಲ, ಒಂದು 5 ಸಲ ನೀವು ರಿವಿಷನ್ ಹಾಕಿದ್ರೆ ಮುಗೀತು, ನೀವು ಅದನ್ನು ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೊ ಇದಿಷ್ಟು ಚಾಪ್ಟರ್ ಅಮೈನ್ಸ್ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ಬೇಕಾದವ್ರೀಗ ಸ್ಕ್ರೀನ್ಶಾಟ್ನ ತಗೊಳ್ಳಿ, ಇಲ್ಲಾಂದರೆ ನಿಮ್ಮ ನೋಟ್ಬುಕ್ನಲ್ಲಿ ರೈಟ್ ಮಾಡಿ, ಆಯಿತಾ. ನೆಕ್ಸ್ಟ್ ಚಾಪ್ಟರ್ಗೆ ಹೋಗುವ. ಓಕೆ, ಸೊ ನೆಕ್ಸ್ಟ್ ಒಂದು ಚಾಪ್ಟರ್ಗೆ ನಾವು ಹೋಗುವ. ಸೊ ನೆಕ್ಸ್ಟ್ ಒಂದು ಚಾಪ್ಟ್ರು ಬಯೋಮಾಲಿಕ್ಯೂಲ್ಸು. ಸೊ ಇದರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವ್ಯಾವ ಅಂದರೆ, ಸೊ ಫಸ್ಟ್ ಒಂದು ಕ್ವಶನ್ ಏನಪ್ಪ ಅಂದರೆ ಪ್ರಿಪರೇಷನ್ಸ್ ಆಫ್ ದ ಗ್ಲೂಕೋಸು. ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ಪ್ರತಿ ವರ್ಷ ಇದ್ರ ರಿಲೇಟೆಡ್ ಕ್ವಶನ್ಗಳನ್ನ ಕೇಳ್ತಾನೆ ಇರ್ತಾರೆ. ಗ್ಲೂಕೋಸು, ಹೌ ವಿಲ್ ಯು ಪ್ರಿಪೇರ್ ಗ್ಲೂಕೋಸ್ ಫ್ರಾಮ್ ಸ್ಟಾರ್ಚು. ಸೊ ಈ ಥರ ಕ್ವಶನ್ಸ್ ಬಂದಿರುತ್ತೆ. ಕ್ವಶನ್ ಪೇಪರ್ನ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಪ್ರಿಪ್ರೇಷನ್ ಆಫ್ ಗ್ಲೂಕೋಸ್ ರಿಲೇಟೆಡ್ ಕ್ವಶನ್ ಬಂದಿರುತ್ತೆ ಅಂತ. ಓಕೆ, ಇದಾದಮೇಲೆ ಈ ಒಂದು ಇಂಪಾರ್ಟೆಂಟ್ ಕ್ವಶನ್ ಸೆಕ್ಷನ್ ಆದಮೇಲೆ ನಿಮಗೆ ಕ್ವಶನ್ ಪೇಪರ್ ಸೊಲ್ಯೂಷನ್ ಕೂಡ ನಾನು ಕೊಡ್ತಾ ಇದ್ದೀವಿ. ಇದಾದಮೇಲೆ ಈ ಸೆಕ್ಷನ್ ಆದಮೇಲೆ, ಆಯಿತಾ. ಇದಾದಮೇಲೆ ನೆಕ್ಸ್ಟ್ ಒಂದು ಕ್ವಶನ್ ಏನಪ್ಪ ಅಂದರೆ ಡಿನೇಚರೇಷನ್ ಆಫ್ ದ ಪ್ರೋಟೀನು. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಇದರಲ್ಲಿ, ಡಿನೇಚರೇಷನ್ ಆಫ್ ದ ಪ್ರೋಟೀನು. ಸೊ ಇದನ್ನು ಕೂಡ ಪರ್ಫೆಕ್ಟಾಗಿ ಸ್ಟಡಿ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ಏನಪ್ಪ ಅಂದರೆ ಶುಗರ್ ಪ್ರೆಸೆಂಟ್ ಇನ್ ದ DNA ಆ್ಯಂಡ್ RNA. ಸೊ ಈ DNA ಮತ್ತು RNA ಇದರಲ್ಲಿ ಇರ್ತಕ್ಕಂಥ ಶುಗರ್ ಯಾವುದು ಅಂತ ಕ್ವಶನ್ನ ಕೇಳ್ತಾರೆ. ಸೊ ಕ್ವಶನ್ನು ಮ್ಯಾಕ್ಸಿಮಮ್ ಬರೋದೇನಿಲ್ಲಪ್ಪ ಅಂದರೆ ಸಿಂಗಲ್ ಮಾರ್ಕ್ನಲ್ಲಿ ಬಂದಿರುತ್ತೆ, ಇಲ್ಲಾಂದರೆ MCQ ಕ್ವಶನಲ್ಲಿ ಬಂದಿರುತ್ತೆ. ಸೊ ಹೀಗಾಗಿ ಪರ್ಫೆಕ್ಟಾಗಿ ಸ್ಟಡಿ ಮಾಡಿ. ಶುಗರ್ ಪ್ರೆಸೆಂಟ್ ಇನ್ ದ DNA ಆ್ಯಂಡ್ RNA. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ಯಾವುದಪ್ಪ ಅಂದರೆ ಪೆಪ್ಟೈಡ್ ಲಿಂಕೇಜ್ ಅಂತ ಒಂದು ಬರುತ್ತೆ, ಪೆಪ್ಟೈಡ್ ಲಿಂಕೇಜು. ಸೊ ಇದನ್ನು ಕೂಡ ಪರ್ಫೆಕ್ಟಾಗಿ ಸ್ಟಡಿ ಮಾಡಿ. ಸೊ ಬೇಕಾದವರು ಸ್ಕ್ರೀನ್ಶಾಟ್ನ ತಗೊಳ್ಳಿ. ಓಕೆ, ಇನ್ನು ನೆಕ್ಸ್ಟ್ ಇದರಲ್ಲಿರ್ತಕ್ಕಂಥ ನೆಕ್ಸ್ಟ್ ಕ್ವಶನ್ ಯಾವುದಪ್ಪ ಅಂದರೆ ಕ್ಲಾಸಿಫಿಕೇಷನ್ ಆಫ್ ಕಾರ್ಬೋಹೈಡ್ರೇಟು. ಸೊ ಕಾರ್ಬೋಹೈಡ್ರೇಟ್ಸ್ನಲ್ಲಿ ಕ್ಲಾಸಿಫಿಕೇಷನ್ ಎಷ್ಟು ಬರುತ್ತೆ, ಯಾವ್ದು ಬರುತ್ತೆ, ಅದ್ರ ರಿಲೇಟೆಡ್ ಒಂದು ಕ್ವಶನ್ಸು ಕಂಪಲ್ಸರಿಯಾಗಿ ಬರುತ್ತೆ. ಸೊ ಹೀಗಾಗಿ ಕ್ಲಾಸಿಫಿಕೇಷನ್ ಆಫ್ ಕಾರ್ಬೋಹೈಡ್ರೇಟ್ ಇದನ್ನು ಕೂಡ ನೀವು ಸ್ಟಡಿ ಮಾಡಿ. ಓಕೆ, ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ಏನಪ್ಪ ಅಂದರೆ ಹೌ ಆರ್ ದ ಸ್ಟ್ರಕ್ಚರ್ ಆಫ್ ದ ಸಮ್ ಕಂಪೌಂಡ್ಸು. ಸೊ ಈ ಒಂದು ಚಾಪ್ಟರ್ಲಿ ಏನು ಹವಾರ್ ಸ್ಟ್ರಕ್ಚರ್ ಇದೆಯಲ್ಲ, ಸೊ ಅಲ್ಲಿರ್ತಕ್ಕಂಥ ಗ್ಲೂಕೋಸ್ ಇರ್ಬೋದು, ಫ್ರಕ್ಟೋಸ್ ಇರ್ಬೋದು, ಇಲ್ಲಾಂದರೆ ಗ್ಲೂಕಾಪೈರಮ್ಸ್ ಇರ್ಬೋದು. ಸೊ ಈ ಥರ ಏನು ಸ್ಟ್ರಕ್ಚರ್ ಬರುತ್ತಲ್ಲ, ಸೊ ಆ ಒಂದು ಸ್ಟ್ರಕ್ಚರ್ದು ಒಂದು ಹವಾರ್ ಸ್ಟ್ರಕ್ಚರ್ ಯಾವ ಥರ ಬರುತ್ತೆ ಅದನ್ನು ಕೂಡ ಸ್ವಲ್ಪ ನೀವು ರಿವಿಷನ್ ಹಾಕೊಳ್ಳಿ. ಅದ್ರ ರಿಲೇಟೆಡ್ ಕೂಡ ಒಂದು ಕ್ವಶನ್ನು ಬಂದಿರುತ್ತೆ, ಆಯಿತಾ. ಲಾಸ್ಟ್ ಒಂದು ಕ್ವಶನ್ ಏನಪ್ಪ ಅಂದರೆ ಅಬೌಟ್ ದ ಅಲ್ಫಾ ಅಮಿನೋ ಆಸಿಡ್ಸು. ಸೊ ಅಲ್ಫಾ ಅಮಿನೋ ಆಸಿಡ್ ಡೆಫಿನೇಷನ್, ಅದರ ಕ್ಲಾಸಸ್ಸು, ಆಮೇಲೆ ಅದರ ಒಂದು ಎಕ್ಸಾಂಪಲ್ಸ್ ಯಾವ್ದು ಬರುತ್ತೆ ಅದನ್ನು ಸ್ಟಡಿ ಮಾಡ್ಕೊಳ್ಳಿ. ಅದು ಕೂಡ ಈ ಒಂದು ಚಾಪ್ಟ್ರಲ್ಲಿ ಇಂಪಾರ್ಟೆಂಟೇ, ಅಬೌಟ್ ಅಲ್ಫಾ ಅಮಿನೋ ಆಸಿಡ್ಸು. ಬೇಕಾದವರು ಸ್ಕ್ರೀನ್ಶಾಟ್ನ ತಗೊಳ್ಳಿ. ಓಕೆ, ನೆಕ್ಸ್ಟ್ ಒಂದು ಚಾಪ್ಟ್ರು ಇಂಟ್ರೊಡಕ್ಷನ್ ಟು ದ ಪಾಲಿಮರ್ ಕೆಮಿಸ್ಟ್ರಿ. ಸೊ ಪಾಲಿಮರ್ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂಗೆ ಯಾವ ಒಂದು ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಇರುತ್ತೆ. ಸೊ ಫಸ್ಟ್ ಒಂದು ಕ್ವಶನ್ ಏನಪ್ಪ ಅಂದರೆ ಆಲ್ ಪಾಲಿಮರ್ ಎಕ್ಸಾಂಪಲ್ ವಿತ್ ದ ಸ್ಟ್ರಕ್ಚರ್. ನೀವು ಸಿಕ್ಕಾಪಟ್ಟೆ ಪಾಲಿಮರ್ಸ್ಗಳನ್ನು ಸ್ಟಡಿ ಮಾಡಿದ್ರೆ PVC ಇರ್ಬೋದು, ಆಮೇಲೆ ಪ್ಯಾನ್ ಇರ್ಬೋದು, ಆಮೇಲೆ HDP ಇರ್ಬೋದು, ಅದ್ರ ಬಿಟ್ಟರೆ LDP ಬರುತ್ತೆ, ನೈಲಾನ್ ಬರುತ್ತೆ, ನೈಲಾನ್ 66 ಬರುತ್ತೆ, ಬುನಾಯಸ್, ಈ ಥರ ಸಿಕ್ಕಾಪಟ್ಟೆ ಪಾಲಿಮರ್ಸ್ಗಳು ಬರ್ತದೆ. ಸೊ ಪ್ರತಿಯೊಂದು ಪಾಲಿಮರ್ದ ಒಂದು ಸ್ಟ್ರಕ್ಚರು, ಅದ್ರ ಬಿಟ್ಟರೆ ಅದರ ಒಂದು ಎಕ್ಸಾಂಪಲ್ಸು ನಿಮಗೆ ಗೊತ್ತಿರಬೇಕು. ಸೊ ಗೊತ್ತಿದ್ರೆ ಮುಗಿತು ನಿಮಗೆ ಪಾಲಿಮರ್ ಚಾಪ್ಟರು 30% ಬಂದಂಗೆ. ಯಾಕಂದರೆ ಸಿಂಗಲ್ ಮಾರ್ಕ್ನಲ್ಲಿ ಕೂಡ ಕ್ವಶನ್ಸ್ಗಳನ್ನ ಕೇಳ್ತಾರೆ, ಅದ್ರ ಬಿಟ್ಟರೆ ಶಾರ್ಟ್ ನೋಟ್ಗಳಲ್ಲಿ ಕೂಡ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಹೌ ವಿಲ್ ಯು ಪ್ರಿಪೇರ್ ದ PVC, ಹೌ ವಿಲ್ ಯು ಪ್ರಿಪೇರ್ ಬಕೆಲೈಟು, ಆಯಿತಾ.
ವಿಚ್ ಮೋನೋಮರ್ಸ್ ಯೂಸ್ ಫಾರ್ ಪ್ರಿಪ್ರೇಷನ್ ಆಫ್ ದ ನೈಲಾನ್ 66. ಸೊ ಈ ಥರ ಎಲ್ಲ ಕ್ವಶನ್ಸ್ಗಳು ಬರ್ತಾ ಇರುತ್ತೆ. ಸೊ ಹೀಗಾಗಿ ಆಲ್ ಪಾಲಿಮರ್ಸ್ ಎಕ್ಸಾಂಪಲ್ ವಿತ್ ದ ಸ್ಟ್ರಕ್ಚರ್ ಕೂಡ ನಿಮಗೆ ಗೊತ್ತಿರಬೇಕು ಆಯಿತಾ. ಇನ್ನು ಸೆಕೆಂಡ್ ಕ್ವಶನ್ ಏನಪ್ಪ ಅಂದರೆ ಪ್ರಿಪ್ರೇಷನ್ ಆಫ್ ದ ಸಮ್ ಪಾಲಿಮರ್ಸು. ಸೊ ಎಲ್ಲ ಪಾಲಿಮರ್ಸ್ ನಾನು ಹೇಳೋಂಗಿಲ್ಲ, ಹೋದ ವರ್ಷ ಯಾವುದು ಕೇಳಿರ್ತಾರೆ ಅದನ್ನು ಬಿಟ್ಟು ಉಳಿದೆಲ್ಲ ಪಾಲಿಮರ್ಸ್ಗಳ ಪ್ರಿಪ್ರೇಷನ್ನ ನಿಮಗೆ ಸ್ಟಡಿ ಮಾಡಬೇಕಾಗುತ್ತೆ. ಮಾಡಿದ್ರೇ ನಿಮಗೆ ಅಲ್ಲಿ ಮಾರ್ಕ್ಸ್ ಸಿಗುತ್ತೆ, ಇಲ್ಲಾಂದರೆ ಮಾರ್ಕ್ಸು ಸಿಗಲ್ಲ ಆಯಿತಾ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ಏನಪ್ಪ ಅಂದರೆ ಮೋನೋಮರ್ಸ್ ಯೂಸ್ಡ್ ಫಾರ್ ದ ಪ್ರಿಪರೇಷನ್ ಆಫ್. ಇನ್ನು ನಿಮ್ಗೆ ಜಸ್ಟ್ ಹೇಳಿದ್ದೆ ನೋಡಿ, ನೈಲಾನ್ 66 ಇದೆಯಲ್ಲ. ಸೊ ಈ ನೈಲಾನ್ 66 ಪಾಲಿಮರ್ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಯಾವ ಒಂದು ಮೋನೋಮರ್ನ ಯೂಸ್ ಮಾಡ್ತಾರೆ. ಸೊ ಈ ಥರ ಸಿಕ್ಕಾಪಟ್ಟೆ ಪಾಲಿಮರ್ಸ್ಗಳಿದ್ದಾವೆ. ಸೊ ಪ್ರತಿಯೊಂದು ಪಾಲಿಮರ್ಸ್ನ ಪ್ರಿಪ್ರೇಷನ್ ಮಾಡೋಕ್ಕೆ ನಾವು ಏನು ಯೂಸ್ ಮಾಡ್ತೀವಿ, ಮೋನೋಮರ್ಸ್ಗಳನ್ನ ಯೂಸ್ ಮಾಡ್ತೀವಿ. ಆ ಮೋನೋಮರ್ಸ್ ಯಾವುದಂತ ಒಂದು ಕ್ವಶನ್ನು ಫಿಕ್ಸ್ ಇರುತ್ತೆ, ತಲೆಯಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಇದೆ ಅಂತ ಫಿಕ್ಸ್ ಬರಲ್ಲ, ಬಟ್ ಒಂದು ಮೋನೋಮರ್ ಮಾತ್ರ ಫಿಕ್ಸ್ ಆಗಿರುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ಈ ಚಾಪ್ಟರ್ಲ್ಲಿ ನೋಡಿದ್ರೆ ಯೂಸ್ ಆಫ್ ದ ಸ್ಪೆಸಿಫಿಕ್ ಪಾಲಿಮರ್ಸು. ಸೊ ಸ್ಪೆಸಿಫಿಕ್ ಪಾಲಿಮರ್ ಇರುತ್ತಲ್ಲ, ಫಾರ್ ಎಕ್ಸಾಂಪಲು ಪೇಂಟ್ನ ತಯಾರು ಮಾಡೋಕ್ಕಾದ್ರೆ ಯಾವ ಪಾಲಿಮರ್ ಯೂಸ್ ಮಾಡ್ತಾರೆ. ಅದು ಬಿಟ್ಟರೆ ಸಿಂಪಲಾಗಿ ಪ್ಲಾಸ್ಟಿಕ್ ಬಾಟಲು, ಪೆನ್ನು, ಬೂಟ್ ಇರುತ್ತಲ್ಲ. ಸೊ ಇದನ್ನು ತಯಾರು ಮಾಡೋಕ್ಕೆ ಯಾವ ಪಾಲಿಮರ್ಗಳನ್ನ ಯೂಸ್ ಮಾಡ್ತಾರೆ ಅಂದರೆ ಅದು ಯೂಸಸ್ ಎಲ್ಲ ಆಗುತ್ತೆ ಅಂತಕ್ಕಂಥದ್ದನ್ನ ಕೇಳ್ತಾರೆ. ಫಾರ್ ಎಕ್ಸಾಂಪಲು PVC ಇದೆ. ಸೊ PVC ಈ ಪಾಲಿಮರ್ನ ಎಲ್ಲಿ ಯೂಸ್ ಮಾಡ್ತೀರಾ ನೀವು? ನಿಮ್ಮ ಹೊಲದಲ್ಲಿ ವಾಟರ್ನ ಸಪ್ಲೈ ಮಾಡೋಕ್ಕೆ ನೀವು ಪೈಪ್ಗಳನ್ನು ಯೂಸ್ ಮಾಡ್ತೀರಾ, ಮನೆಯಲ್ಲಿ ಯೂಸ್ ಮಾಡ್ತೀರಾ, ಹೋಟೆಲ್ಸ್ಗಳಲ್ಲಿ ಎಲ್ಲ ಕಡೆ ಪೈಪ್ಸ್ಗಳನ್ನು ಯೂಸ್ ಮಾಡ್ತಾರಲ್ವಾ. ಸೊ ಅದೇ ನಮಗೆ ಅಲ್ಲಿ ರೈಟ್ ಮಾಡಿದ್ದೀವಿ, ಯೂಸ್ ಆಫ್ ದ ಸ್ಪೆಸಿಫಿಕ್ ಪಾಲಿಮರ್ಸು. ಹೌದಲ್ಲ, ಕೇಬಲ್ ಒಂದು ಕೋಟಿಂಗ್ ತಯಾರು ಮಾಡೋಕ್ಕೆ ಯೂಸ್ ಮಾಡ್ತೀರಾ, ಅಥವಾ ನಿಮ್ಮ ಮೊಬೈಲ್ ಗ್ಲಾಸ್ ತಯಾರು ಮಾಡೋಕ್ಕೆ ಯೂಸ್ ಮಾಡ್ತೀರಾ, ಅಥವಾ ನಿಮ್ಮ ಒಂದು ಗಾಗಲ್ನ ಒಂದು ಬಾಕ್ಸ್ ಇರುತ್ತೆ. ಸೊ ಬಾಕ್ಸ್ಗಳನ್ನು ತಯಾರು ಮಾಡೋಕ್ಕೆ ಯೂಸ್ ಮಾಡ್ತೀರಾ, ಮೊಬೈಲ್ ಚಾರ್ಜರ್ ಬರುತ್ತೆ, ಸೊ ಪ್ಲಾಸ್ಟಿಕ್ ಮೆಟೀರಿಯಲ್ ಬರುತ್ತೆ. ಸೊ ಎಲ್ಲ ಪಾಲಿಮರ್ಸೇ. ಸೊ ಅದನ್ನು ಎಲ್ಲಿ ಸ್ಪೆಸಿಫಿಕ್ ಆಗಿ ಕೇಳಿರ್ತಾರೆ, ಇದು ಅವ್ರು ಹಿಂಗೆ ಅದು ಇದು ಅಂತ ಕೇಳಿ ಸ್ಪೆಸಿಫಿಕ್ ಅಂತ ಹೇಳ್ತಾ ಇದ್ದೀನಿ. ಬೆಕಲೈಟ್ ಎಲ್ಲಿ ಯೂಸ್ ಮಾಡ್ತಾರೆ ಹೇಳಿ? ಬೆಕಲೈಟ್ ಇದು ಕೂಡ ಒಂದು ಪಾಲಿಮರ್ ಅಲ್ವಾ. ಸೊ ಬೆಕಲೈಟ್ ಎಲ್ಲಿ ಯೂಸ್ ಮಾಡ್ತಾರೆ? ಬೆಕಲೈಟ್ ಈ ಥರ ಒಂದು ಪಾಲಿಮರ್ ಅದೇ. ಆ ಪಾಲಿಮರ್ ಯೂಸ್ ಮಾಡಿ ಒಂದು ವಸ್ತುನ ತಯಾರು ಮಾಡಿದ್ರೆ ಅದನ್ನು ಹೊಳ್ಳಿ ರೀಸೈಕಲ್ ಮಾಡೋಕ್ಕಾಗಲ್ಲ. ಸೊ ಅದು ಕೂಡ ಒಂದು ಸ್ಪೆಸಿಫಿಕ್ ಪಾಲಿಮರೇ. ಸೊ ಅಂಥದ್ರಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ಸೊ ಈ ಥರ ಒಂದು ಸ್ಪೆಸಿಫಿಕ್ ಇರುತ್ತಲ್ಲ, ಅಲ್ಲಿ ಆ ಪಾಲಿಮರ್ ಯೂಸ್ನ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಹೌದಾ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ಏನಪ್ಪ ಅಂದರೆ ಅಬೌಟ್ ಬಯೋಡಿಗ್ರೇಡಬಲ್ ಪಾಲಿಮರ್ಸ್ ಆ್ಯಂಡ್ ದೇರ್ ಅಪ್ಲಿಕೇಶನ್ಸು. ಸೊ ಬಯೋಡಿಗ್ರೇಡಬಲ್ ಪಾಲಿಮರ್ಸು ಯಾವ್ಯಾವ ಇದ್ದಾವೆ ಅದರ ಒಂದು ಮಾಹಿತಿ ನಿಮಗೆ ಇರಬೇಕು. ಅದ್ರ ಬಿಟ್ಟರೆ ದೇರ್ ಅಪ್ಲಿಕೇಶನ್ಸು, ಬಯೋಡಿಗ್ರೇಡಬಲ್ ಪಾಲಿಮರ್ಸ್ ಏನು ಬರುತ್ತಲ್ಲ, ಸೊ ಅದರ ಒಂದು ಅಪ್ಲಿಕೇಶನ್ ಕೂಡ ಸ್ಟಡಿ ಮಾಡಿ ಪರ್ಫೆಕ್ಟಾಗಿ. ಇನ್ನು ಲಾಸ್ಟ್ ಒಂದು ಕ್ವಶನ್ ಏನಪ್ಪ ಅಂದರೆ ಕ್ಲಾಸಿಫಿಕೇಶನ್ ಆಫ್ ದ ಪಾಲಿಮರ್ಸು. ಇದನ್ನು ಕೂಡ ನೆನಪಾರಬೇಡಿ. ಕ್ಲಾಸಿಫಿಕೇಶನ್ ಆಫ್ ಪಾಲಿಮರ್ಸ್ ಸಿಕ್ಕಾಪಟ್ಟೆ 2-3 ಕ್ಲಾಸಿಫಿಕೇಶನ್ಗಳು ಇದ್ದಾವೆ. ಸೊ ಅದರಲ್ಲಿ ಯಾವ ಸ್ಟಡಿ ಮಾಡಬೇಕಂದ್ರೆ ಯಾವುದು ಹೋದ ವರ್ಷ ಕೇಳಿದ್ದಾರೆ ಅದನ್ನು ಬಿಟ್ಟು ಉಳಿದೆಲ್ಲ ಕ್ಲಾಸಿಫಿಕೇಶನ್ಗಳನ್ನ ನೀವು ಸ್ಟಡಿ ಕಂಪಲ್ಸರಿಯಾಗಿ ಮಾಡಲೇಬೇಕು. ಮಾಡಲಿ ಅಂದರೆ ನಿಮಗೆ ಕ್ವಶನ್ ಬಿದ್ದಿರುತ್ತೆ, ಬಟ್ ನಿಮ್ಗೆ ಆನ್ಸರ್ ಬರೆಯೋಕ್ಕಾಗಲ್ಲ. ಆಯಿತಾ. ಓಕೆ. ಸೊ ಇದಿಷ್ಟು ಯಾವ ಚಾಪ್ಟರ್ ಇದು? ಪಾಲಿಮರ್ಸು. ನೆನಪಿರಲಿ, ಪಾಲಿಮರ್ಸು. ಓಕೆನಾ. ಇನ್ನು ನೆಕ್ಸ್ಟ್ ಒಂದು ಚಾಪ್ಟರ್ ಯಾವುದಪ್ಪ ಅಂದರೆ ಗ್ರೀನ್ ಕೆಮಿಸ್ಟ್ರಿ ಆ್ಯಂಡ್ ನ್ಯಾನೋ ಕೆಮಿಸ್ಟ್ರಿ. ಸೊ ಈ ಒಂದು ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಹೆಡಿಂಗಲ್ಲಿ ಗೊತ್ತಾಗುತ್ತೆ, ಗ್ರೀನ್ ಕೆಮಿಸ್ಟ್ರಿ. ಸೊ ಫಸ್ಟ್ ಬರೋದು ಏನಪ್ಪ ಅಂದರೆ 12 ಪ್ರಿನ್ಸಿಪಲ್ ಆಫ್ ದ ಗ್ರೀನ್ ಕೆಮಿಸ್ಟ್ರಿ. ಸೊ ಇದರಲ್ಲಿ 12 ಪ್ರಿನ್ಸಿಪಲ್ ಬರುತ್ತೆ, ನಿಮಗೆಲ್ಲ ಹೇಳಿದ್ದೀನಿ ಕ್ಲಾಸ್ನಲ್ಲಿ. ಸೊ ಆ 12 ಪ್ರಿನ್ಸಿಪಲ್ ಏನಿರುತ್ತೆ ಅದರ ಒಂದು ಹೆಡ್ಡಿಂಗ್ ಕೂಡ ಗೊತ್ತಿರಬೇಕು, ಆಮೇಲೆ ಅದರಲ್ಲಿ ಇರತಕ್ಕಂಥ ಎಕ್ಸ್ಪ್ಲನೇಷನ್ ಕೂಡ ಬರಬೇಕು. ಫಾರ್ ಎಕ್ಸಾಂಪಲ್ ಯೂಸ್ ಆಫ್ ದ ಸೇಫ್ ಕೆಮಿಕಲ್ಸು. ಸೊ ಒಂದು ಪ್ರಾಡಕ್ಟ್ನ ತಯಾರು ಮಾಡಬೇಕಾದ್ರೆ ನೀವು ಸೇಫ್ ಇರತಕ್ಕಂಥ ಕೆಮಿಕಲ್ಸ್ಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಅದ್ರ ರಿಲೇಟೆಡ್ ಇರ್ಬೋದು. ಯೂಸ್ ಆಫ್ ದ ಲೆಸ್ ಹಜಾರ್ಡಸ್ ಸಬ್ಸ್ಟೆನ್ಸ್ ಅಂತ ಕೂಡ ಒಂದು ಇದೆ, ಪ್ರಿನ್ಸಿಪಲ್ ಇದೆ. ಸೊ ಅದ್ರ ರಿಲೇಟೆಡ್ ಎಕ್ಸ್ಪ್ಲನೇಷನ್ ಏನು ಬರುತ್ತೆ ಅದು ಕೂಡ ನಿಮಗೆ ಗೊತ್ತಿರಬೇಕು. ಸೊ ಕೆಲವೊಂದು ಸಲ ಏನು ಮಾಡ್ತಾರೆ, ಶಾರ್ಟ್ ಕ್ವಶನಲ್ಲಿ ರೈಟ್ ದ 12 ಪ್ರಿನ್ಸಿಪಲ್ ಆಫ್ ದ ಗ್ರೀನ್ ಕೆಮಿಸ್ಟ್ರಿ ಅಂತ ಡೈರೆಕ್ಟಾಗಿ ಕ್ವಶನ್ಗಳನ್ನು ಕೇಳಿರ್ತಾರೆ. ಇಲ್ಲಾಂದರೆ ಇನ್ನೊಂದು ಕೇಳ್ತಾರೆ ರೈಟ್ ಎ ಶಾರ್ಟ್ ನೋಟ್ ಆನ್ ಯೂಸ್ ಆಫ್ ದ ಲೆಸ್ ಹಜಾರ್ಡಸ್ ಕೆಮಿಕಲ್ಸ್ ಅಂತ ಕೂಡ ಕೇಳಿರ್ತಾರೆ. ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ ಕೇಳಿರ್ತಾರೆ. ಸೊ ಹೀಗಾಗಿ ನೀವು 12 ಪ್ರಿನ್ಸಿಪಲ್ ಪರ್ಫೆಕ್ಟಾಗಿ ನೀವು ಸ್ಟಡಿ ಮಾಡಲೇಬೇಕು. ಆಯಿತಾ. ಸೊ ಯಾವ್ದು ಕೇಳ್ತಾರೆ ಅಂತ ಗೊತ್ತಿಲ್ಲ. ಸೊ ಏನು ಡೆಫಿನೇಷನ್ ಆಫ್ ದ ನ್ಯಾನೋ ಸೈನ್ಸ್ ಇರ್ಬೋದು, ಅದ್ರ ಬಿಟ್ಟರೆ ನ್ಯಾನೋ ಟೆಕ್ನಾಲಜಿ ಇರ್ಬೋದು, ಅದ್ರ ಬಿಟ್ಟರೆ ನ್ಯಾನೋ ಕೆಮಿಸ್ಟ್ರಿ ಇರ್ಬೋದು. ಸೊ ಈ 3 ಡೆಫಿನೇಷನ್ನ
ಪರ್ಫೆಕ್ಟಾಗಿ ಸ್ಟಡಿ ಮಾಡಿ. ಡೆಫಿನೇಷನ್ ವಿತ್ ಎಕ್ಸಾಂಪಲ್ಲು ನ್ಯಾನೋ ಸೈನ್ಸ್, ನ್ಯಾನೋ ಟೆಕ್ನಾಲಜಿ, ಅದು ಬಿಟ್ಟರೆ ಈ ಒಂದು ನ್ಯಾನೋ ಕೆಮಿಸ್ಟ್ರಿ, ಈ 3 ಡೆಫಿನೇಷನ್ನ ನೀವು ಸ್ಟಡಿ ಮಾಡಿದರೆ ಮುಗೀತು, ಡೆಫಿನೇಷನ್ ಕ್ಲಿಯರ್ ಆಗುತ್ತೆ. ಇನ್ನು ಅನಾಲಿಸಿಸ್ ಆಫ್ ದ ನ್ಯಾನೋ ಮಟೀರಿಯಲ್ ಬೈ ದ ಡಿಫರೆಂಟ್ ಟೆಕ್ನಾಲಜಿ ಲೈಕ್, ಈಗ ನೀವು ಒಂದು ಯಾವುದೋ ಒಂದು ನ್ಯಾನೋ ಮಟೀರಿಯಲ್ಸ್ ಅದನ್ನು ನೀವು ಅನಾಲಿಸಿಸ್ ಮಾಡ್ತೀರಾ, ಹೌದಲ್ಲ? ಸೊ ಯಾವ ಒಂದು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅದನ್ನು ನೀವು ಅನಾಲಿಸಿಸ್ ಮಾಡ್ತೀರಾ? ನೀವೇನಾದರೂ ಇ ವಿ ಮೆಥಡ್ ಯೂಸ್ ಮಾಡ್ತೀರಾ, ಅಥವಾ ಎಕ್ಸ್ರೇ ಡಿಫ್ರಾಕ್ಷನ್ ಟೆಕ್ನಿಕ್ಗಳನ್ನು ಯೂಸ್ ಮಾಡ್ತೀರಾ, ಇಲ್ಲಾಂದರೆ ಸ್ಕ್ಯಾನಿಂಗ್ ಇಲೆಕ್ಟ್ರಾನ್ ಮೈಕ್ರೋಸ್ಕೋಪನ್ನು ಯೂಸ್ ಮಾಡ್ತೀರಾ, ಇಲ್ಲಾಂದರೆ ಟ್ರಾನ್ಸ್ಮಿಷನ್ ಇಲೆಕ್ಟ್ರಾನ್ ಮೈಕ್ರೋಸ್ಕೋಪ್ಗಳನ್ನ ಯೂಸ್ ಮಾಡ್ತಿರ್ಬೋದಾ, ಇಲ್ಲಾಂದರೆ FTIRಗಳನ್ನು ಯೂಸ್ ಮಾಡ್ತೀರಾ? ಸೊ ಇದ್ರ ರಿಲೇಟೆಡ್ ಏನು ಅನಾಲಿಸಿಸ್ ಕ್ವಶನ್ಸ್ ಬರ್ತಲ್ಲ, ಸೊ ಆ ಒಂದು ಪಾಯಿಂಟ್ಸನ್ನು, ಆ ಒಂದು ಕನ್ಸೆಪ್ಟ್ಗಳನ್ನು ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಪ್ರತಿ ವರ್ಷ ಒಂದು ಕ್ವಶನ್ಸ್ ಇದ್ರ ಮೇಲೆ 100% ಬಿದ್ದಿರುತ್ತೆ. ಬೇಕಾದ್ರೆ ಕ್ವಶನ್ ನಂಬರ್ ತೆಗೀರಿ, ನೋಡಿರಿ, ನಿಮಗೆ ಗೊತ್ತಾಗುತ್ತೆ, ಇಲ್ಲಾಂದರೆ ಗೊತ್ತಾಗಲ್ಲ. ಆಯಿತಾ? ಅನಾಲಿಸಿಸ್ ಆಫ್ ನ್ಯಾನೋ ಮಟೀರಿಯಲ್ ಬೈ ದ ಡಿಫರೆಂಟ್ ಟೆಕ್ನಾಲಜಿ ಲೈಕ್ UV, X-ray diffraction, ಸ್ಕ್ಯಾನಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್, ಟ್ರಾನ್ಸ್ಮಿಷನ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಆ್ಯಂಡ್ FTIR ETC. ಸೊ ಇದನ್ನು ಪರ್ಫೆಕ್ಟಾಗಿ ಮಾಡಿ. ಆಯಿತಾ? ಇನ್ನು ಲಾಸ್ಟ್ ಒಂದು ಕ್ವಶನ್ ಏನಪ್ಪ ಅಂದರೆ ಅಪ್ಲಿಕೇಶನ್ಸ್ ಆಫ್ ದ ನ್ಯಾನೋ ಮಟೀರಿಯಲ್ಸು. ಸೊ ನಾವು ಒಂದು ಪ್ರಾಡಕ್ಟ್, ಒಂದು ರಿಯಾಕ್ಟೆಂಟ್ನ ಯೂಸ್ ಮಾಡಿ ಹೊಸದಾದ ಒಂದು ನ್ಯಾನೋ ಮಟೀರಿಯಲ್ಗಳನ್ನು ತಯಾರು ಮಾಡ್ತೀವಿ, ಹೌದಲ್ಲ? ಸೊ ಆ ನ್ಯಾನೋ ಮಟೀರಿಯಲ್ಗಳ ಅಪ್ಲಿಕೇಶನ್ಸು ಜಾಸ್ತಿಯಾಗಿ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅನ್ನೋದನ್ನು ನಿಮಗೆ ಕ್ವಶನ್ಸ್ನಲ್ಲಿ ಅವರು ಕೇಳ್ತಾರೆ. ಆ ಒಂದು ಕ್ವಶನ್ಗೆ ಸಂಬಂಧಪಟ್ಟಂಗೆ ನೀವು ಪರ್ಫೆಕ್ಟಾಗಿ ಸ್ಟಡಿ ಮಾಡಲೇಬೇಕಾಗುತ್ತೆ. ಅಪ್ಲಿಕೇಶನ್ಸ್ ಆಫ್ ದ ನ್ಯಾನೋ ಮಟೀರಿಯಲ್ಸು, ಆಯಿತಾ? ಬೇಕಾದ್ರೆ ಇದನ್ನು ಕೂಡ ಸ್ಕ್ರೀನ್ಶಾಟ್ ತೊಗೊಳೋದಕ್ಕಿಂತ ನಿಮ್ಮ ಫ್ರೆಂಡ್ಸಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ನೀವು ಸ್ಕ್ರೀನ್ಶಾಟ್ನ ಶೇರ್ ಮಾಡಿದ್ರೆ ಜಸ್ಟ್ ಅವರು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಅದೇ ನೀವು ವಿಡಿಯೋ ಲಿಂಕ್ನ ಶೇರ್ ಮಾಡಿದ್ರೆ ವಿಡಿಯೋ ನೋಡ್ತಾರೆ, ಅವ್ರು ಕೇಳ್ತಾರೆ, ರಿಪೀಟಾಗಿ ಕೇಳ್ತಾರೆ. ರಿಪೀಟಾಗಿ ನೀವು ಕೇಳೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಆ ಕ್ವಶನ್ ಫಿಕ್ಸ್ ಆಗುತ್ತೆ. ಈ ಚಾಪ್ಟ್ರಲ್ಲಿ ಈ ಕ್ವಶನ್ ಫಿಕ್ಸು, ಈ ಚಾಪ್ಟ್ರಲ್ಲಿ ಈ ಕ್ವಶನ್ ಫಿಕ್ಸು, ನಮ್ಮ ಸರ್ ಹೇಳಿದ್ದಾರೆ, ನಮ್ಮ ಸರ್ ಹೇಳ್ತಾರೆ, ಇದು ಫಿಕ್ಸು. ಸೊ ಹೀಗಾಗಿ ನಿಮ್ಮ ಒಂದು ಫ್ರೆಂಡ್ಸ್ಗೆ ದಯವಿಟ್ಟು ಲಿಂಕ್ನ ಶೇರ್ ಮಾಡಿ, ಅವರು ಕೂಡ ವಿಡಿಯೋಸ್ನ ನೋಡಿ, ಅವ್ರಿಗೆ ಕೂಡ ಗೊತ್ತಾಗುತ್ತೆ. ನೀವು ಜಸ್ಟ್ ನೋಡಿ ಬರ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ನೀವು ಕ್ಲಾಸಿಗೆ ಬರೋದು ಯಾಕೆ ಹೇಳಿ? ಆಫ್ಲೈನಲ್ಲಿ ಹೇಳಿ. ಕ್ಲಾಸಿಗೆ ಬರೋ ಉದ್ದೇಶ ಏನಪ್ಪ ಅಂದರೆ, ಆಫ್ಲೈನಲ್ಲಿ ನೀವು ರೈಟ್ ಮಾಡ್ತೀರಾ, ಕೇಳ್ತೀರಾ, ಬೋರ್ಡ್ ಮೇಲೆ ನೀವು ನೋಡ್ತಾ ಇರ್ತೀರ. ಸೊ ಹೀಗಾಗಿ ನಿಮ್ಮ ಒಂದು ಮೈಂಡಲ್ಲಿ ಅದು ಫಿಕ್ಸ್ ಆಗುತ್ತೆ. ಯಾವ ಚಾಪ್ಟರ್ ನೋಡಿದ್ರೆ, ಯಾವ ಚಾಪ್ಟರ್ ಕೇಳಿದ್ರೆ ಯಾವ ಕ್ವಶನ್ ಇಂಪಾರ್ಟೆಂಟ್, ಯಾವ ಕ್ವಶನ್ ಅನ್ಇಂಪಾರ್ಟೆಂಟು. ಸೊ ಹೀಗಾಗಿ ಇಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ಗೆ ಲಿಂಕನ್ನು ದಯವಿಟ್ಟು ಶೇರ್ ಮಾಡಿ, ಅವ್ರಿಗೆ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ಕೆಮಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಸ್ನ ಮಾತ್ರ ನಾನು ಅಪ್ಲೋಡ್ ಮಾಡ್ತಿರೋದು. ಸೊ ನಾನು ಮಾಡಲ್ಲ ಯೂಸ್ಲೆಸ್ ಯಾವುದು ಅಪ್ಲೋಡ್ ಮಾಡೋಂಗಿಲ್ಲ, ಆಯಿತಾ? ಹೌದಲ್ವಾ? ಬೇಕಾದ್ರೆ ನಮ್ಮ ಚಾನಲ್ನ ನೀವು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಎಷ್ಟು ಹೇಳ್ತಾ ಈ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕನ್ಸೆಪ್ಟು ಇಲ್ಲಿಗೆ ಕ್ಲಿಯರ್ ಆಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಆಫ್ ಲಕ್. ಪ್ರತಿಯೊಬ್ಬರು ಚೆನ್ನಾಗಿ ಅಭ್ಯಾಸ ಮಾಡಿ. ನಾನು ಹೇಳ್ತಕ್ಕಂಥ ಕ್ವಶನ್ಸ್ಗಳನ್ನ ನೆನಪಿಟ್ಕೊಳ್ಳಿ, ಅಥವಾ ನಿಮ್ಮ ನೋಟ್ಬುಕ್ನಲ್ಲಿ ಬರೆದಿಟ್ಟು ಅದನ್ನು ಪರ್ಫೆಕ್ಟಾಗಿ ಸ್ಟಡಿ ಮಾಡಿ. ನಿಮಗೆ ಅಬೌವ್ 90% ಕ್ವಶನ್ಸ್ ಇದರಲ್ಲಿಂದೇ ಬಂದಿರುತ್ತೆ. ಬೇಕಾದ್ರೆ ನೀವು ಎಕ್ಸಾಮ್ ಆದಮೇಲೆ ನನಗೆ ಒಳ್ಳೆ ರಿಪ್ಲೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಕೆಳಗೆ ನೀವು ಕಾಮೆಂಟ್ ಹಾಕ್ಬೋದು, ಏನು ಅಡ್ಡಿ ಇಲ್ಲ, ಆಯಿತಾ? ಇನ್ನು ಇದೇ ಥರ ನಿಮಗೆ ಯಾವ ಒಂದು ರಿಲೇಟೆಡ್ ನಿಮಗೆ ವಿಡಿಯೋಸ್ಗಳು ಬೇಕಾಗುತ್ತೆ ಅಂತ ಕೆಳಗಡೆ ಕಾಮೆಂಟ್ ಹಾಕಿ. ಸೊ ದಯವಿಟ್ಟು ವಿಡಿಯೋಸ್ನ ಲೈಕ್ ಕೊಡಿ. ನೀವು ಒಂದು ಕೊಟ್ಟಿರ್ತಕ್ಕಂಥ ಲೈಕು ನಮಗೂ ಕೂಡ ಹ್ಯಾಪಿ ಆಗುತ್ತೆ, ನಮಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ. ನಮ್ಮ ಸ್ಟೂಡೆಂಟು ನಮ್ಮ ವಿಡಿಯೋಸ್ನ ನೋಡ್ತಿದ್ದಾರೆ, ನಮ್ಮ ಕ್ಲಾಸ್ ವಿಡಿಯೋ ನೋಡ್ತಿದ್ದಾರೆ, ನಮಗೂ ಕೂಡ ಒಂದು ಹ್ಯಾಪಿ ಆಗುತ್ತೆ. ಸೊ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ನೀವು ಯಾರಾದರೂ ಹೊಸಬರಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮಗೆ ಒಳ್ಳೊಳ್ಳೆ ಒಂದು ಕ್ಲಾಸ್ನ ವಿಡಿಯೋ ನಿಮಗೆ ಕೊಡ್ತಾ ಇರ್ತೀವಿ. ಮುಂದಿನ ನಿಮ್ಗೆ ಎಕ್ಸಾಮ್ಗೆ ಬೆಸ್ಟ್ ಆಫ್ ಲಕ್. ಮತ್ತು ಮುಂದಿನ ಒಂದು ಕ್ಲಾಸ್ನಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಒನ್ಸ್ ಅಗೇನ್ ವೆಲ್ಕಮ್. ಓಕೆ.